ಸಹೋದರಿ ಸಹೋದರರೇ, ಪ್ರಿಯ ದೇವ ಜನರೇ, ಈ ಒಂದು ಪರಿಶುದ್ಧ ದಿನದಲ್ಲಿ ನೀವೆಲ್ಲರೂ ಎಷ್ಟು ಆಸಕ್ತಿಯಿಂದ ಮನೆಯಲ್ಲಿ ಸೇರಿಕೊಂಡು ನೇರ ಪ್ರಸಾರದಲ್ಲಿ ನೀವೆಲ್ಲರೂ ಕೂತ್ಕೊಂಡು ದೇವರ ವಾಕ್ಯವನ್ನು ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ರಿ. ಬಹಳ ಸಂತೋಷವಾಯಿತು. ದೇಶ ವಿದೇಶಗಳಲ್ಲಿರ್ತಕ್ಕಂಥ ಪ್ರತಿಯೊಂದು ಭಕ್ತ ದೇವ ಜನರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಶುಭವಾರ್ತೆ ಏನಂದರೆ, ಹೌದು, ನಮ್ಮ ದೇಶದಲ್ಲಿ ದೇವರು ಆರೋಗ್ಯ ದಯಪಾಲಿಸಲಿ ಎಂಬುದಾಗಿ ದೇವ ಜನರು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತವಾಗಿ ಅವರ ಪ್ರಾರ್ಥನೆ ಲಾಲಿಸಲ್ಪಡ್ತದೆ. ಈ ಬಂದಿರತಕ್ಕಂಥ ದೊಡ್ಡ ಮಾರಕ ಸೋಂಕಿನ ಸಮಯದಲ್ಲಿ ದೇವರು ನಮ್ಮನ್ನು ತಪ್ಪಿಸಲಿಕ್ಕೆ ಸರ್ವಶಕ್ತನಾಗಿದ್ದಾನೆ ಅನ್ನತಕ್ಕಂಥ ಸಂದೇಶ. ಹೌದು, ಯೇಸು ನಾಮದಲ್ಲಿ ಕರ್ತನೆ, ಯೇಸು ನಾಮದಲ್ಲಿ ನಮ್ಮ ದೇಶಕ್ಕೆ ಬಿಡುಗಡೆಯನ್ನು ಆರೋಗ್ಯವನ್ನು ದಯವಿಸುವುದಾಗಿ ಹಾರಿಸುತ್ತಾ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಾವೆಲ್ಲರೂ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮ ನಿಜ ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಕರ್ತನೆ. ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು, ಒಳ್ಳೆಯ ಆರೋಗ್ಯ ಬಲವನ್ನು ಕೊಡು. ಯಾರ್ಯಾರು ನಿನ್ನ ವಾಕ್ಯಗಳನ್ನು ಆಸಕ್ತಿಯಿಂದ ಕೇಳ್ತಾ ಇದ್ದಾರೆ ಕರ್ತನೆ, ಎಷ್ಟು ಜೀವ ಜನರು ಅವರವರ ಮನೆಗಳಿಂದ ಕೇಳ್ತಾ ಇದ್ದಾರೆ ಕರ್ತನೆ, ಅವರೆಲ್ಲರಿಗೆ ಈ ಶುಭವಾರ್ತೆ ತಲುಪಿ ಕರ್ತನೆ, ಈ ವಾರ್ತೆ ಮುಗಿದ ನಂತರ ಮುಗುವುದರೊಳಗಾಗಿ ಸಂಪನ್ನ ಆಗುವುದರೊಳಗಾಗಿ ಕರ್ತನೆ, ಅವರ ಜೀವನದಲ್ಲಿ ಹೊಸ ಚೈತನ್ಯವು, ಸಂತೋಷವು, ಹರ್ಷವು, ಆನಂದವು, ಸುಖವು, ಸಮೃದ್ಧಿಯು, ಅಭಿವೃದ್ಧಿಯು ದೊರಕಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಹೌದು ಕರ್ತನೆ, ಸ್ತೋತ್ರ ಯೇಸುವೆ. ಓ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕೃಪಾ ಕನಿಕರಣವುಳ್ಳ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ನೀನೇ ಸತ್ಯವಂತನು, ನೀತಿವಂತನು, ನಂಬಿಕಸ್ಥನು, ಎಲ್ಲ ಮಾಡತಕ್ಕಂಥವನು, ನೋಡತಕ್ಕಂಥವನು, ತೋರಿಸತಕ್ಕಂಥವನಾಗಿದೆ ಕರ್ತನೆ. ಹೌದು ರಾಜ, ನಿನ್ನನ್ನೇ ನಾವು ಹಾರೈಸಿ ನಿನ್ನ ಮೇಲೆ ಭರವಸಿಟ್ಕೊಂಡು ನಾವೆಲ್ಲರೂ ಕರ್ತನೆ ನಿನ್ನ ಸಮ್ಮುಖದಲ್ಲಿ ಸೇರಿ ಬಂದಿದ್ದೇವೆ. ಯಾರ್ಯಾರು ದೇವ ಜನರು ವೀಕ್ಷಿಸ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಶುಭ ಉಂಟಾಗಲಿ ಎಂಬುದಾಗಿ ಹಾರಿಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆ, ಆಮೇಲೆ. ಇವತ್ತು ಸುಂದರವಾದಂಥ ಸಂದೇಶದೊಟ್ಟಿಗೆ ನಾನು ನಿಮ್ಮ ಹತ್ರ ಬಂದಿದ್ದೇನೆ. ಸುಂದರವಾದ ಸಂದೇಶದೊಟ್ಟಿಗೆ ನಾನು ಬಂದಿರ್ತೇನೆ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದೇ ಕಾರಣದಿಂದ ನಾವು ನೋಡಿಕೊಂಡಿರುವಾಗ ಗಮನಿಸ್ತಾ ಇದ್ದರೆ, ಜಾಗ್ರತೆಯಿಂದ ಗಮನಿಸ್ತಿರೋ ಓದ್ತಿರೋ ಬೈಬಲನ್ನು. ಯಾಕೆ ಫರೋ ಅರಸನು ಎರಡನೇ ಸಾರಿ ತಾನು ತನ್ನ ಪಾಪ ಅಪರಾಧಗಳನ್ನು, ದುಷ್ಟತನವನ್ನು ಮೋಸೆ ಆರೋನರಾದ ಒಂದು ಸಾಮಾನ್ಯವಾದ ಒಂದು ವ್ಯಕ್ತಿ ಹತ್ರ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡ್ತಾ ಇದ್ದಾನೆ? ವಿಮೋಚನಕಾಂಡ 10ನೇ ಅಧ್ಯಾಯ 16ನೇ ವಚನ. ವಿಮೋಚನಕಾಂಡ 10ನೇ ಅಧ್ಯಾಯ 16ನೇ ವಚನ. ಹತ್ತನೇ ಅಧ್ಯಾಯ 16ನೇ ವಚನ ಓದ್ರಿ. ವಿಮೋಚನಕಾಂಡ 10ನೇ ಅಧ್ಯಾಯ 16ನೇ ವಚನ. ಇಲ್ಲಿ ಎರಡನೇ ಸಾರಿ ಸುಮಾರು 4 ಆವರ್ತಿ ಆತನು ಪ್ರಾರ್ಥನೆ ಮಾಡಿಕೊಳ್ಳಲು ಭಿನ್ನಹ ಮಾಡಿಕೊಂಡಿದ್ದಾನೆ ಮೋಸೆ ಆರೋಹಣರ ಹತ್ರ. ಆದರೆ ಇಲ್ಲಿ ಮತ್ತೊಂದು ಸಾರಿ ಆತನು ತಾನು ಪಾಪಿ ಎಂಬುದಾಗಿ ಎರಡನೇ ಸಾರಿ ಆತನು ಹೇಳ್ತಾ ಇದ್ದಾನೆ, ನಾನು ದುಷ್ಟನು. ಪರವರ್ಸನ ಹೇಳ್ತಾ ಇದ್ದಾನೆ, ಈಜಿಪ್ಟಿನ ಪರವರ್ಸನ ಹೇಳ್ತಾ ಇದ್ದಾನೆ. 8 ಉಪದ್ರವಗಳಿಂದ ಬಾಧಿಸಲ್ಪಟ್ಟಿರ್ತಕ್ಕಂಥ ವ್ಯಕ್ತಿ, ನಷ್ಟ ನಾಶಗಳನ್ನು ಎದುರಿಸಿರ್ತಕ್ಕಂಥ ವ್ಯಕ್ತಿ ಹೇಳ್ತಾ ಇದ್ದಾನೆ, ನಿನ್ನ ದೇವರು ಯೆಹೋವ ಎಂಬ ದೇವರು, ನಿಮ್ಮ ಒಡೆಯನು, ನಿಜವಾಗಲೂ ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು, ದೇವನು, ವಚನ ತಪ್ಪದವನು ಎಂಬುದಾಗಿ ಆತನು ಹೇಳಿ ಮತ್ತು ಒಂದು ಸಾರಿ ಆತನ ಪಾಪವನ್ನು ಒಪ್ಪಿಕೊಳ್ಳೋದು ನೋಡೋಣ. ವಿಮೋಚನಾ ಕಾಂಡ 10ನೇ ಅಧ್ಯಾಯ 16ನೇ ವಚನ ಓದ್ರಿ. ಆಗ ಫರೋಹನು ಮೋಶೆ ಆರೋಹಣರನ್ನು ತ್ವರೆಯಾಗಿ ಕರೆ ಕಳಿಸಿ ಅವರಿಗೆ ಫರೋಹನು ಹೇಳ್ತಾ ಇದ್ದಾನೆ, ದುಷ್ಟ ಅರಸನ ಫರೋ ಹೇಳ್ತಾನೆ, ನಾನು ನಿಮ್ಮ ದೇವರಾದ ಕರ್ತನಿಗೂ ನಿಮ್ಮ ಒಡೆಯನಿಗೂ ನಿಮಗೂ ವಿರೋಧವಾಗಿ ನಾನು ಪಾಪ ಮಾಡಿದ್ದೇನೆ, ನಂಬಿಕ ದ್ರೋಹ ಮಾಡಿದ್ದೇನೆ, ನಾನು ದುಷ್ಟತನ ಮಾಡಿದ್ದೇನೆ, ನಾನು ಪಾಪಿ, ನಾನು ಅಪರಾಧಿ ಎಂಬುದಾಗಿ ತನ್ನ ಪಾಪಗಳನ್ನು ಒಪ್ಪಿಕೊಳ್ತಾ ಇದ್ದಾನೆ. ಮುಂದೆ ಹೀಗಿರುವುದರಿಂದ ಈ ಒಂದು ಸಾರಿ, ಈ ಕೊನೆ ಸಾರಿ ನನ್ನ ಪಾಪಗಳನ್ನು ಕ್ಷಮಿಸಿರಿ ಎಂಬುದಾಗಿ ಫರೋ ಅರಸನು ಇಸ್ರಾಯೇಲರ ಪ್ರಜೆಗಳು ನಾಯಕನಾಗಿರ್ತಕ್ಕಂಥ ಮೋಸೆ ಆರೋನರ ಹತ್ರ ವಿನಂತಿಸಿಕೊಳ್ತಾ ಇದ್ದಾನೆ. ಕಳಕಳೆಯಿಂದ ಭಿನ್ನ ಮಾಡಿಕೊಳ್ತಾ ಇದ್ದಾನೆ, ಕಳಕಳೆಯಿಂದ ವಿನಂತಿಸ್ತಾ ಇದ್ದಾನೆ.
ನನ್ನ ಪಾಪಗಳನ್ನು ಕ್ಷಮಿಸ್ರಿ ಎಂಬುದಾಗಿ. ಯಾಕಂದರೆ ಅನ್ಯ ಅರಸನಾಗಿರ್ತಕ್ಕಂಥ ಪರೋರಸನಿಗೆ ಗೊತ್ತಾಯಿತು ತನ್ನ ದೇಶದ ಮೇಲೆ ಬರ್ತಕ್ಕಂಥ ಉಪದ್ರವವು, ಮಾರಕ ಸೋಂಕು ಮತ್ತು ಅಲ್ಲಿ ಆಗಿರ್ತಕ್ಕಂಥ ಎಲ್ಲ ಮಿಡತೆಗಳ ದಂಡು, ಕಪ್ಪೆಗಳ ದಂಡು ಮತ್ತು ನೀರು ರಕ್ತವಾಗಿ ಮಾರ್ಪಾಟವಾಗಿದ್ದು, ಹೇನುಗಳ ದಂಡು, ವಿಷದ ಹುಳಗಳ ದಂಡು ಆ ಈಜಿಪ್ಟಿನ ಮೇಲೆ ದಾಳಿ ಮಾಡಿದ ಕಾರಣ ಏನು? ಇದಕ್ಕೆ ಕಾರಣ ಏನು? ನನ್ನ ಪಾಪ ಅಪರಾಧವೇ ಎಂಬುದಾಗಿ ತಾನೇ ಒಪ್ಪಿಕೊಂಡು ಹೇಳ್ತಾ ಇದ್ದಾನೆ. ಮುಂದೆ ಓದ್ತೀರಿ. ಈ ಸಾರಿ ನನ್ನ ಪಾಪವನ್ನು ಕ್ಷಮಿಸಿರಿ. ಈ ಸಾರಿ ಒಂದೇ ಸಾರಿ ನನ್ನ ಪಾಪವನ್ನು ಕ್ಷಮಿಸಿರಿ. ನಾನು ನಿಮ್ಮನ್ನು, ಅಂದ್ರೆ ಮೋಶೆ ಆರೋನರ ಹತ್ರ ವಿನಂತಿಸಿಕೊಳ್ತಾ ಇದ್ದ, ನಾನು ನಿಮ್ಮನ್ನು ಬೇಡುತ್ತೇನೆ, ಈ ಮರಣಕರವಾದಂತ ಉಪದ್ರವವನ್ನು ನನ್ನಿಂದ ತೊಲಗಿ ಹೋಗುವಂತೆ. 8ನೇ ಉಪದ್ರವ ಇಷ್ಟು ಪೀಡಿಸಿತ್ತು ಅಂದ್ರೆ ಆತನಿಗೆ ಉಸಿರು ತಗೊಳ್ಳಿಕ್ಕೂ ಕಷ್ಟವಾಯಿತು. ಬಹು ಭಯಂಕರವಾದಂತ 8ನೇ ಉಪದ್ರವ. ಆ ಉಪದ್ರವ ಬದುಕಲಿಕ್ಕೆ ಕೊಡ್ತಾ ಇಲ್ಲ ಆತನಿಗೆ. ಅಂತ ಭಯಂಕರವಾದ ಉಪದ್ರವ ಕಾಡ್ತಿತ್ತು. ಈ ಒಂದು ಸಾರಿ ನಿಮ್ಮ ದೇವರಾದ ಕರ್ತನ ಹತ್ರ ನನಗಾಗಿ ಪ್ರಾರ್ಥನೆ ಮಾಡಿ, ನನ್ನನ್ನು, ನನ್ನ ಪ್ರಜೆಗಳನ್ನು, ನನ್ನ ಕುಟುಂಬಸ್ಥರನ್ನು, ನನ್ನ ರಾಜ್ಯವನ್ನು ಕಾಪಾಡಲ್ಪಡೋದಕ್ಕಾಗಿ, ನನ್ನ ರಾಜ್ಯದ ರಕ್ಷಣೆಗಾಗಿ ನೀವು ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಪರ್ವರಸನು ಕಳಕಳಿಯಿಂದ ವಿನಂತಿಸಿಕೊಂಡ. ಯಾಕೆ ಹೇಳ್ತಾ ಇದ್ದಂದ್ರೆ, ಇಲ್ಲಿ ದುಷ್ಟ ಅರಸನು, ಭ್ರಷ್ಟ ಅರಸನು, ನೀತಿ ತಪ್ಪಿರ್ತಕ್ಕಂಥ ಅರಸನು, ನಂಬಿಕೆ ದ್ರೋಹಿ ಆಗಿರ್ತಕ್ಕಂಥ ಅರಸನು, ತನ್ನ ಅಹಂಗಾಗಿ ತನ್ನ ದೇಶವನ್ನೇ ನಾಶಪಡಿಸ್ಕೊಂಡಿರ್ತಕ್ಕಂಥ ಅರಸನು ಹೇಳ್ತಾ ಇದ್ದಾನೆ, ನಿಮ್ಮ ದೇವರು ನೀತಿವಂತನು, ಪ್ರಾಮಾಣಿಕನು. ನಾನು ಈ ಸಾರಿ ನಿನ್ನ ದೇವರಿಗೂ, ನಿನ್ನ ದೇವರಾದ ಒಡೆಯನಿಗೂ, ಕರ್ತನಿಗೂ, ನಿನಗೂ ನಾನು ವಿರೋಧವಾಗಿ ಪಾಪ ಮಾಡಿದ್ದೇನೆ. ಈ ಸಾರಿ ನನ್ನನ್ನು ಕ್ಷಮಿಸು ಎಂಬುದಾಗಿ ಕೇಳ್ಕೊಳ್ತಾ ಇದ್ದಾನೆ. ಈತ ನಿಜವಾಗಲೂ ಪ್ರಾಮಾಣಿಕವಾಗಿ ತನ್ನ ಪಾಪವನ್ನು ಒಪ್ಪಿಕೊಂಡಿದ್ದಾನೆ. ಜ್ಞಾನೋಕ್ತಿ 28:13 ನಾವು ನೋಡ್ತಾ ಇದ್ದೇವೆ. ಜ್ಞಾನೋಕ್ತಿ 28:13 ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳ್ಕೊಂಡು, ಯಾವನು ತನ್ನ ಪಾಪವನ್ನು ಮರೆ ಮಾಡಿಕೊಳ್ತಾನೋ, ಗುಪ್ತವಾಗಿ ತನ್ನ ಪಾಪಗಳನ್ನು ಮಾಡಿಕೊಳ್ತಾ ನಿಂತುಕೊಂಡಿರ್ತಾನೋ, ಅವನು ಯಾವತ್ತಿಗೂ ಶುಭ ಹೊಂದುವುದಿಲ್ಲ. ಯಾವನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡ್ತಾನೋ ಅವನಿಗೆ ಮೇಲಾಗುವುದು ಎಂಬುದಾಗಿ. ಓದ್ತೀರಾ ಮಾತನ್ನು? ಯಾವನು ತನ್ನ ಪಾಪಗಳನ್ನು ಅಡಕವಾಗಿ ಮಾಡುತ್ತಿರೋನು ಯಾವತ್ತಿಗೂ ಉದ್ಧರಿಸಲ್ಪಡುವುದಿಲ್ಲ, ಅವನಿಗೆ ಮೇಲಾಗುವುದಿಲ್ಲ. ಆದರೆ ಆ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವುದರಿಂದ ಕರುಣೆಯನ್ನು ಹೊಂದೋನು ಯಾವಾಗಲೂ ದೇವರ ಭಯದಲ್ಲಿರುವವನು ಅದೃಷ್ಟವಂತನು, ಭಾಗ್ಯವಂತನು, ಧನ್ಯನು. ಆದರೆ ತನ್ನ ಹೃದಯವನ್ನು ಕಠಿಣಪಡಿಸಿಕೊಳ್ಳುವವನು ಅವನು ಕೇಡಿಗೆ ಸಿಕ್ಕಿ ಬೀಳ್ತಾನೆ. ಆದರೆ ಪ್ರಾಮಾಣಿಕವಾಗಿ ಫರೋ ಅರಸನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ನನ್ನ ಈ ಸಾರಿ ಕ್ಷಮಿಸಿ ಎಂಬುದಾಗಿ ಫರೋ ಅರಸನು ಕೇಳ್ತಾ ಇದ್ದಾನೆ. ಆದರೆ ದೇವ ಜನರೇ, ಇಲ್ಲಿ ಒಂದು ನೀತಿಯನ್ನು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಮ್ಮ ಬೈಬಲ್ ಕಂಪ್ಲೀಟ್ಲಿ ಬೇಸ್ಡ್ ಅಪಾನ್ ದ ಲಾ. ನಮ್ಮ ಬೈಬಲ್ ಗ್ರಂಥವು ನ್ಯಾಯ ಪ್ರಮಾಣಗಳ ಮೇಲೆ ಆಧಾರಿತವಾಗಿದೆ, ಮತದ ಮೇಲೆ ಅಲ್ಲ. ಬೈಬಲ್ ಇಸ್ ನಾಟ್ ಅ ಬುಕ್ ಆಫ್ ರಿಲಿಜನ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇಟ್ಸ್ ಅ ಬುಕ್ ಆಫ್ ಲಾ, ಪ್ರಿನ್ಸಿಪಲ್ಸ್, ಕಮಾಂಡ್ಮೆಂಟ್ಸ್, ಸ್ಟ್ಯಾಟ್ಯೂಟ್ಸ್ ಆ್ಯಂಡ್ ಕವನೆಂಟ್ಸ್ ಇವೆಲ್ಲದರಿಂದ ಒಳಗೊಂಡಿರತಕ್ಕಂಥ ಪುಸ್ತಕವಾಗಿರೋದ್ರಿಂದ ಈತನು ಫರೋ ಅರಸನು ಯಾವ ರೀತಿಯಲ್ಲಿ ವಿನಂತಿಸಿಕೊಳ್ತಾ ಇದೆ ನೋಡ್ರಿ. ನಾನು ಹೇಳುವುದೇನೆಂದರೆ, ಫರೋ ಅರಸನು ಸುಮಾರು 10 ಉಪದ್ರವಗಳ ಕಾಲದಲ್ಲಿ 4 ಆವರ್ತಿ, 4 ಸರಿ, 4 ಬಾರಿ ಆತನು ಮೋಶೆ ಆರೋಹಣರನ್ನು ಕಳಿಸಿ, ನೀವು ನಮಗಾಗಿ, ನಮ್ಮ ದೇಶದ ರಕ್ಷಣೆಗಾಗಿ, ಅಂದರೆ ನಾನು ಹೇಳೋದೇನೆಂದರೆ, ರಕ್ಷಣೆ ಅನ್ನೋದು ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರವೇ ಸೀಮಿತವಾಗಿಲ್ಲ. ದುಷ್ಟ ಅರಸನಾಗಿರ್ತಕ್ಕಂಥ, ಇಸ್ರಾಯೇಲರನ್ನು ಬಾಧಿಸಿರ್ತಿರ್ತಕ್ಕಂಥ, ಇಸ್ರಾಯೇಲರನ್ನು ಹಿಂಸಿಸಿ ಅವರನ್ನು ತನ್ನ ವಶದಲ್ಲಿ ಇಟ್ಕೊಂಡಿರ್ತಕ್ಕಂಥ ಅರಸನಿಗೂ
ಅವನ ರಾಜ್ಯಕ್ಕೂ ಅವನ ಜನಾಂಗಕ್ಕೂ ಅವಕಾಶವನ್ನು ಮಾಡಿಕೊಟ್ಟಿರುವ ಪರಲೋಕದಲ್ಲಿರುವಂಥ ನೀತಿವಂತನಾದ ರಕ್ಷಕನು ಅವಕಾಶ ಮಾಡಿಕೊಡ್ತಾ ಇದ್ದಾನೆ. ಹೇಗೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅದು ನಾನು ತೋರಿಸ್ಕೊಡ್ತೇನೆ. 4 ಬಾರಿ ಆತನು ಮೋಶೆ ಆರೋನರ ದೇವರಾಗಿರ್ತಕ್ಕಂಥ ಯೆಹೋವ ದೇವರ ಹತ್ರ ಭಿನ್ನಹ ಮಾಡಿಕೊಂಡ. ಯಾಕಂದರೆ ಈ ಫರೋ ಅರಸನಿಗೆ ಗೊತ್ತಿರುವುದು ಮತ ಅಲ್ಲ, ಅವನು ರಾಜಕೀಯ ವ್ಯಕ್ತಿ, ಅವನು ರಾಜ್ಯವನ್ನು ಪರಿಪಾಲಿಸುವ ವ್ಯಕ್ತಿ. ಆತನಿಗೆ ರಾಜ್ಯದ ನೀತಿ ಬಗ್ಗೆ ಗೊತ್ತಿದೆ ಹೊರತು ಮತದ ಬಗ್ಗೆ ಆತನಿಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಆತನ ಕಾಣ್ತಿರ್ತಕ್ಕಂಥ ಏನಂದರೆ, ಇಸ್ರಾಯೇಲ್ ಜನಾಂಗವನ್ನು ನಡೆಸತಕ್ಕಂಥ ದೇವರು ಅವರಿಗೆ ಒಡೆಯನಾಗಿ ನಡೆಸ್ತಾ ಇದ್ದಾನೆ. ಅಂದರೆ ಕರ್ತನು ಒಡೆಯನು. ಯಾರು? ಅರಸನನ್ನು ಯಾವಾಗಲೂ ಅರಸನಂತ ಕರೆಯೋದಿಲ್ಲ, ಆ ಪ್ರಜೆಗಳು ಒಡೆಯರೇ ಅಂತ ಕರೀತಾರೆ. ಅದಕ್ಕಾಗಿ ದೇವರು ದೇವರಾಗಿದ್ದಾನೆ. ಆದರೆ ಆ ದೇವರು, ಸರ್ವಶಕ್ತನಾದ ದೇವರು, ಇಸ್ರಾಯೇಲರ ಒಡೆಯರಂತ ಕರೀತಾ ಇದ್ದಾರೆ. ಅದಕ್ಕಾಗಿ ಆ ನೀತಿಯ ನಿಮಿತ್ತ ಒಡೆಯರು ಎಂದು ಕರೆದ ಕೂಡಲೇ ಆ ಒಡೆಯನು ತನ್ನ ಪ್ರಜೆಗಳ ಮನವಿಗಳನ್ನು, ಪ್ರಾರ್ಥನೆಗಳನ್ನು ಎಷ್ಟು ಮಾತ್ರಕ್ಕೂ ತಿರಸ್ಕಾರ ಮಾಡಲಿಕ್ಕಾಗುವುದಿಲ್ಲ, ತಳ್ಳಿ ಹಾಕಲಿಕ್ಕಾಗುವುದಿಲ್ಲ ಅನ್ನತಕ್ಕಂಥ ಸತ್ಯ, ಆ ನೀತಿ ಫರೋ ಅರಸನಿಗಿತ್ತು. ಆದ ಕಾರಣ ಫರೋ ಅರಸನು 4 ಬಾರಿ ತನ್ನ ದೇಶದ ಕ್ಷೇಮಕ್ಕಾಗಿ, ಈಜಿಪ್ಟಿನ ಆರೋಗ್ಯಕ್ಕಾಗಿ, ಈಜಿಪ್ಟಿನ ಆರ್ಥಿಕ ಸ್ಥಿತಿ ವ್ಯವಸ್ಥೆಗಾಗಿ, ಈಜಿಪ್ಟ್ ರಾಷ್ಟ್ರವನ್ನು ಹೇಗೆ ಕಾಪಾಡಿಕೊಳ್ಳಬೇಕೆಂಬುದಾಗಿ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿರುವಾಗ ನಡೆದಿರ್ತಕ್ಕಂಥ ಸಂಗತಿ ನೋಡ್ರಿ. ಫರೋ ಅರಸನೇ ಹೇಳ್ತಾ ಇದ್ದಾನೆ, ಆದರೆ ಕ್ರೈಸ್ತವರಾದ ನಮಗೆ ಗೊತ್ತಿಲ್ಲ. ಆದರೆ ಫರೋ ಅರಸನೇ ಹೇಳ್ತಾ ಇದ್ದಾನೆ ಮೋಶೆಗೆ, ನೀನು ನನಗಾಗಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ದೇವರು ನನಗೆ, ನನ್ನ ದೇಶಕ್ಕೆ ಉಪಶಮನ ಉಂಟು ಮಾಡ್ತಾನೆ ಎಂಬುದಾಗಿ. ಆದರೆ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ, ಮತಸ್ಥರಾಗಿರ್ತಕ್ಕಂಥ ನಮಗೆ ಗೊತ್ತಿಲ್ಲ. ನಾವು ಪ್ರಾರ್ಥನೆ ಮಾಡಿದ್ರೆ ನಮ್ಮ ಪ್ರಾರ್ಥನೆಯನ್ನು ದೇವರು ಲಾಲಿಸಿ ಅದಕ್ಕೆ ತಕ್ಕಂತೆ ಆತನು, ನಮ್ಮ ಪ್ರಾರ್ಥನೆಗೆ ತಕ್ಕಂತೆ ನಮ್ಮ ಪಾಪಗಳು, ನಮ್ಮ ಶಾಪಗಳು, ನಮ್ಮ ರೋಗಗಳು, ನಮ್ಮ ವ್ಯಾಧಿಗಳು, ನಮಗಿರ್ತಕ್ಕಂಥ ಎಲ್ಲ ಭಯಭ್ರಾಂತವಾದಂಥ ಸಂಗತಿಗಳಿಂದ ಆತನು ಬಿಡುಗಡೆ ಮಾಡತಕ್ಕಂಥವನು ಅನ್ನತಕ್ಕಂಥ ನಂಬಿಕೆ ಕ್ರೈಸ್ತರಾಗಿರ್ತಕ್ಕಂಥ ನಮಗೆ ಬಹಳ ಕಡಿಮೆಯಾಗಿದೆ. ಆದ ಕಾರಣ ಇವತ್ತು ನಾನು ಹೇಳ್ತಿರ್ತಕ್ಕಂಥ ಸಂಗತಿ ಏನಂದರೆ, ಫರೋ ಅರಸನು ಮತ ಅಲ್ಲ, ಫರೋ ಅರಸನು ಏನಲ್ಲ, ಫರೋ ಅರಸನು ಮತ ಅಲ್ಲ, ಫರೋ ಅರಸನು ರಾಜಕೀಯ ವ್ಯಕ್ತಿಯಾಗಿದ್ದಾನೆ. ಏನಾಗಿದ್ದಾನೆ? ರಾಜಕೀಯ ವ್ಯಕ್ತಿಯಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ರಾಜ್ಯದ ನೀತಿ ಗೊತ್ತಿರುವುದರಿಂದ ಪ್ರಾರ್ಥನೆಯಲ್ಲಿ, ಪ್ರಜೆಗಳು ಮಾಡತಕ್ಕಂಥ ಮನವಿಗಳಲ್ಲಿ, ಪ್ರಾರ್ಥನೆಗಳಲ್ಲಿ ಅರಸನಿಗೆ ಎಷ್ಟು ಮಾತ್ರಕ್ಕೂ ಆತನು ತಡಿಲಿಕ್ಕಾಗುವುದಿಲ್ಲ. ಅದಕ್ಕಾಗಿ ಯಾವಾಗ ಈತನು ಇಸ್ರಾಯೇಲರ ದೇವರು, ಇಸ್ರಾಯೇಲರಿಗೆ ಒಡೆಯನಾಗಿ ಕರೆಯಲ್ಪಡ್ತಾ ಇದ್ದಾನಂದಾಗ ಆವಾಗ ನಾನು ಅರ್ಥ ಮಾಡಿಕೊಂಡಿದ್ದೇನೆಂದರೆ, ಒಡೆಯನು ಮತ ಸಂಬಂಧವಾದಂಥ ಪದ ಅಲ್ಲ, ಇದು ರಾಜಕೀಯ ಸಂಬಂಧವಾದಂಥ ಪದ, ಒಂದು ರಾಜರ ವ್ಯವಸ್ಥೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದವಾಗಿದೆ. ಇದು ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದವಲ್ಲ. ಹಲ್ಲೆಲೂಯಾ. ಇದು ರಿಪಬ್ಲಿಕನ್ಗೆ ಸಂಬಂಧಪಟ್ಟಿರುವ ಪದವಲ್ಲ, ಒಡೆಯರ್ ಅನ್ನೋ ಪದ. ಇದು ಏಥಿಸಮ್, ನಾಸ್ತಿಕತ್ವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪದ ಅಲ್ಲ. ಡಿಕ್ಟೇಟರ್ಶಿಪ್, ಏಕಾಧಿಪತಿ ಅಂದ್ರೆ ಡಿಕ್ಟೇಟರ್ಶಿಪ್ ಪದ ಅಲ್ಲ. ಇದು ಒಡೆಯರ್ ಅನ್ನೋದು ಒಂದು ರಾಜರ ವ್ಯವಸ್ಥೆಗೆ, ರಾಜರ ಪರಿಪಾಲನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪದ ಎಂಬುದಾಗಿ ಫರೋ ಅರಸನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ ಕಾರಣ ಫರೋ ಅರಸನು ಹೇಳ್ತಾ ಇದ್ದಾನೆ, ನಾನು ನನ್ನ ದೇಶವನ್ನು ಕಾಪಾಡಿಕೊಳ್ಳಿಕ್ಕಾಗಲಾರ್ದಂಥ ನತದೃಷ್ಟನು, ಭ್ರಷ್ಟನಾಗಿರ್ತಕ್ಕಂಥ ಅರಸನು, ನಾನು ಪಾಪಿ, ನಾನು ನಿನಗೂ ನಿನ್ನ ದೇವರಾದ ಕರ್ತನಿಗೂ, ನೋಡಿ, ದ ಲಾರ್ಡ್ ಗಾಡ್ ಆಫ್ ಯು, I have sinned against the Lord your God and against you. ನಾನು ನಿನ್ನ ದೇವರಾದ ಕರ್ತನಿಗೂ ನಿನಗೂ ವಿರೋಧವಾಗಿ ಪಾಪ ಮಾಡಿದ್ದೇನೆ. ಈ ಸಾರಿ ನನ್ನ ಪಾಪಗಳನ್ನು ಮನ್ನಿಸುವುದಕ್ಕಾಗಿ ನಿನ್ನ ದೇವರಾದ ಕರ್ತನ ಹತ್ರ ನನಗಾಗಿ ಪ್ರಾರ್ಥನೆ ಮಾಡು, ಆಗ ಈ ಮರಣದಿಂದ ನನ್ನನ್ನು ತೊಲಗಿಸು ಎಂಬುದಾಗಿ ಈ ನತದೃಷ್ಟನಾಗಿರ್ತಕ್ಕಂಥ ಫರೋ ಅರಸನು ಮೋಶೆ ಆರೋನರ ಹತ್ರ ಭಿನ್ನಹ ಮಾಡಿಕೊಂಡು ಕಳಕಳಿಂದ ವಿನಂತಿಸಿದ ಕೂಡಲೇ
ನಡೆದಿರ್ತಕ್ಕಂಥ ಸಂಗತಿ. ಅದಕ್ಕಾಗಿ ಫರೋ ಅರಸನು ಇಸ್ರಾಯೇಲರ ದೇವರಿಗೆ ಹೇಳ್ತಾ ಇದ್ದಾನೆ, ನಿಮ್ಮ ದೇವರಾದ ಕರ್ತನು ನೀತಿವಂತನು, ಪ್ರಾಮಾಣಿಕಸ್ಥನು, ನಂಬಿಕಸ್ಥನು. ಯಾಕಂದರೆ ನಾನು ನಂಬಿಕಸ್ಥನಾಗಿಲ್ಲದಿದ್ದರೂ, ನಾನು ಎಷ್ಟೋ ಸಾರಿ ನಿಮ್ಮ ಪ್ರಜೆಗಳನ್ನು ಬಿಡುತ್ತೀನಿ ಎಂಬುದಾಗಿ ಹೇಳಿ ಮಾತು ತಪ್ಪಿದ್ದ ಭ್ರಷ್ಟನಾಗಿದ್ದರೂ ನಿನ್ನ ದೇವರು ನೀತಿವಂತನು, ನಂಬಿಕಸ್ಥನು ಎಂಬುದಾಗಿ ಹೇಳ್ತಾನೆ. ವಿಮೋಚನ ಕಾಂಡ 9ನೇ ಅಧ್ಯಾಯ 27ನೇ ವಚನದಲ್ಲಿ ಮೊದಲನೇ ಸಾರಿ ಆತನ ಪಶ್ಚಾತ್ತಾಪಟ್ಟಿರುವಾಗ ನೋಡಿರ್ತಕ್ಕಂಥ ಸಂಗತಿಯನ್ನು 9:27. ಆಗ ಫರೋಹನು ಮೋಶೆ ಆರೋನರನ್ನು ಕರೆ ಕಳಿಸಿ, ಇದು 7ನೇ ಸಾರಿ ಉಪದ್ರವ, 7ನೇ ಉಪದ್ರವದಲ್ಲಿ ಬಂದಿರತಕ್ಕಂಥ ಸಂಕಟ. ಫರೋಹನು ಮೋಶೆ ಆರೋನರನ್ನು ಕರೆ ಕಳಿಸಿ ಅವರಿಗೆ, ಈ ಸಾರಿ ನಾನು ಪಾಪ ಮಾಡಿದ್ದೇನೆ. ನಿಮ್ಮ ದ ಲಾರ್ಡ್ ಅಂದರೆ ಯಾವ ದೇವರು ನಾನು ದೇವರೆಂಬುದಾಗಿ ತಾನು ಹೇಳಿಕೊಟ್ಟು, ಯಾವ ದೇವರು ನಾನೇ ಒಡೆಯನೆಂಬುದಾಗಿ, ದೇವರಂತಲ್ಲ, ಆತನ ದೇವರಾಗಿದ್ದಾನೆ, ನಾನೇ ಈ ಪ್ರಪಂಚಕ್ಕೆ ಒಡೆಯನೆಂದು ಹೇಳಿದ ಆ ದೇವರು ನಿಮ್ಮ ದೇವರು ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು ಎಂಬುದಾಗಿ ಹೇಳ್ತಾರೆ. ಮುಂದೆ, ನಾನು ನನ್ನ ಜನರು ದುಷ್ಟರಾಗಿದ್ದೇವೆ ಅನ್ನತಕ್ಕಂಥ ಮಾತಿನಿಂದ, ಪಾಪ ಪ್ರಾಯಶ್ಚಿತ್ತದಿಂದ ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಳ್ತಾ ಇದ್ದಾನೆ ಫರೋ ಅರಸನು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಮಾತು ಸುಮಾರು 4 ಆವರ್ತಿ, ಸುಮಾರು 4 ಸಾರಿ, ಹಲ್ಲೆಲೂಯ, ಸುಮಾರು 4 ಸಾರಿ ಪೀಡಿಸಲ್ಪಡುವಾಗ, ಉಪದ್ರವಗಳು ಅವರ ದೇಶವನ್ನು ಸೋಂಕಿತರಾಗಿ ನರಳಿ ಹೋಗ್ತಾ ಇರೋ ಸಮಯದಲ್ಲಿ ಮೊದಲನೇ ಉಪದ್ರವ ಹೀಗೆ ಓದ್ತಿರಿ, ಒಂದೊಂದಾಗಿ ಓದೋದು ಬೇಕಾಗಿಲ್ಲ, ನಾನು ಹೇಳ್ತೇನೆ ದಯಮಾಡಿ. ಮೊದಲನೇ ಉಪದ್ರವ, ನೀರು ರಕ್ತವಾಗಿ 7 ದಿನಗಳು ಪಡಲಾರದಂಥ ನಷ್ಟ, ನಾರಿ ಗಬ್ಬುತ್ತಿರತಕ್ಕಂಥ ದೇಶದಲ್ಲಿ ಎಲ್ಲ ನೀರುಗಳು ರಕ್ತವಾಗಿ ಮಾರ್ಪಾಟವಾಗಿರುವ, ಕುಡಿಲಿಕ್ಕೆ ನೀರಿಲ್ಲದೆ 7 ದಿನಗಳ ಕಾಲದಲ್ಲಿ ನದಿಯ ಪಕ್ಕದಲ್ಲಿರತಕ್ಕಂಥ, ನದಿಯ ತೀರದಲ್ಲಿರ್ತಕ್ಕಂಥ ಸ್ಥಳಗಳಲ್ಲಿ ಅವರು ತೋಡಿ ಮಣ್ಣನ್ನು ತೋಡಿ ಅದರಿಂದ ಬರ್ತಕ್ಕಂಥ ನೀರನ್ನು ಕುಡಿದು ತನ್ನ ಕಾಲವನ್ನು ಬಹಳ ಘೋರವಾಗಿ, ವ್ಯಸನಕರವಾಗಿ, ವೇದನಕರವಾಗಿ ಕಾಲವನ್ನು ಕಳೆದಿರ್ತಾರೆ. 2ನೇ ಸಾರಿ ಉಪದ್ರವ ಬಂತು. ಆ ಉಪದ್ರವ ಅಂದರೆ ಕಪ್ಪೆಗಳ ದಂಡು ನದಿಗಳಿಂದ ಹಾರಿ ಅವರ ದೇಶದ ಮೇಲೆಲ್ಲ ದಾಳಿ ಮಾಡಿತ್ತು. ಬದುಕಲಿಕ್ಕೆ, ಜೀವಿಸಲಿಕ್ಕೆ, ಉಳಿಲಿಕ್ಕೆ ಕಷ್ಟವಾಯಿತು. ಆ ಸಮಯದಲ್ಲಿ ಫರೋ ಅರಸನು, ನಾನು ನಿನ್ನ ಜನರನ್ನು ಬಿಡುತ್ತೇನೆ ಎಂಬುದಾಗಿ ವಚನ ಕೊಟ್ಟು, ಈಗ ಈ ಕಪ್ಪೆಗಳ ದಂಡಿಂದ ನಮ್ಮನ್ನು ಬಿಡುಗಡೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಂಡ. ಆಗ ಮೋಸೆ, ನೀನು ಹೇಳಿದಾಗೆ ನಿನ್ನ ಕಪ್ಪೆಗಳ ದಂಡನ್ನು ಇಲ್ಲದಂತೆ ಹೋಗ್ತದೆ ನಾಳೆ ಈ ಸಮಯಕ್ಕೆ ಎಂಬುದಾಗಿ ಮೋಸೆ ಹೇಳ್ಕೊಂಡು ಹೋದ. ತದನಂತರ ಮತ್ತು ಆ ಕಪ್ಪೆಗಳ ದಂಡಿಂದ ಕಪ್ಪೆಗಳ ದಂಡಿಂದ ಪರಿಪೂರ್ಣವಾಗಿ ಮುಕ್ತರಾದ ಮೇಲೆ ಮತ್ತು ಹೃದಯವನ್ನು ಕಠಿಣಪಡಿಸಿಕೊಂಡು ಹೇನುಗಳ ದಂಡು ಅವರ ದೇಶದ ಮೇಲೆ ದಾಳಿ ಮಾಡಿತ್ತು. ಅವರ ಜನರೆಲ್ಲರೂ ಸುಖವಾಗಿರ್ಲಿಕ್ಕಾಗಿಲ್ಲ, ತಲೆ ಕೆರ್ಕೊಂಡು ಸಾಕಾಗಿ ಹೋಯ್ತು. ಖಾಲಿ ಒಂದು 10-15 ಹೇನುಗಳಿದ್ರೆ ಮನುಷ್ಯ ಹೆಂಗಿರ್ತಾನೆ ಪಾಪ. ಅವರೆಲ್ಲರ ತಲೆಗಳು ಕೆರ್ಕೊಂಡು ರಾಕ್ಷಸಗಳಾಗಿತ್ತು ಅವ್ರ ತಲೆಗಳೆಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಆದ ಕಾರಣ ಹೇನುಗಳ ದಂಡಿಂದ ಅವನು ಬಗ್ಗಲಿಲ್ಲ, ಅರಸನು ತನ್ನ ಅಹಮಿಂದ ತಗಲಿಲ್ಲ. ಆದರೆ 4ನೇ ಉಪದ್ರವ, ವಿಷದ ಹುಳಗಳು ಅವನ ದೇಶದ ಮೇಲೆ, ಈಜಿಪ್ಟ್ ಎಂಬ ಸಮಸ್ತ ದೇಶದ ಮೇಲೆ ದಾಳಿ ಮಾಡಿತ್ತು. ಇದರಲ್ಲಿ ಕಂಡಿದ್ದೇನೆಂದರೆ, ಈ ಎಲ್ಲ ವಿಷದ ಹುಳಗಳ ದಾಳಿ, ಎಲ್ಲ ದಾಳಿಗಳು ಈಜಿಪ್ಟ್ ಮೇಲೆ ಆಗ್ತಾ ಇದೆ ಹೊರತು ಆ ಈಜಿಪ್ಟಿನ ಮಧ್ಯದಲ್ಲಿರ್ತಕ್ಕಂಥ ಇಸ್ರಾಯೇಲರು ವಾಸ ಮಾಡತಕ್ಕಂಥ ಗೋಷನ ಮೇಲೆ ಮಾತ್ರ ದಾಳಿ ಆಗ್ತಾ ಇಲ್ಲ ಅನ್ನತಕ್ಕಂಥ ಸತ್ಯವನ್ನು ತಿಳಿದುಕೊಂಡ. ಅಂದರೆ ಇಸ್ರಾಯೇಲರ ದೇವರು ಎಷ್ಟು ಪ್ರಾಮಾಣಿಕನು, ತಮ್ಮ ಪ್ರಜೆಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಸರ್ವಶಕ್ತನಾದ ನೀತಿವಂತನೆಂಬುದಾಗಿ ತಾನು ತಿಳಿದುಕೊಂಡ. ಆಗ 4ನೇ ಉಪದ್ರವಕ್ಕೆ ಮೋಸೆ ಹತ್ರ ಭಿನ್ನ ಮಾಡಿಕೊಂಡ. ಅಯ್ಯೋ, ಈ ಉಪದ್ರವದಿಂದ ನಮ್ಮನ್ನು ಬಿಡಿಸು ಎಂಬುದಾಗಿ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳಿಕೊಂಡ. ಆಗ 4ನೇ ಉಪದ್ರವಕ್ಕೆ ವಿಮೋಚನ ಕಾಂಡ 8ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ನೋಡ್ತೇವೆ. ಮೋಸೆ ಅದಕ್ಕಾಗಿ ಪ್ರಾರ್ಥನೆ ಮಾಡಿದುಕೊಳ್ಳಿ, ಆ ಹುಳುಗಳೆಲ್ಲ ತೀರಿ ಹೋದವು, ಅವುಗಳೆಲ್ಲ ಮುಕ್ತವಾದವು. ಈಜಿಪ್ಟು ಆ ಒಂದು ಭಯಂಕರವಾದ ವಿಷದ ಹುಳದಿಂದ ಮುಕ್ತವಾದ. ಅಂದರೆ ಮೋಸೆ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ದೇವರು ನತದೃಷ್ಟನಾಗಿರ್ತಕ್ಕಂಥ ಫರೋಹನನ್ನು ದೇವರು
ಭ್ರಷ್ಟನಾಗಿರ್ತಂಥ ಫರೋಹನನ್ನು ಕ್ಷಮಿಸಿ ಅವರ ದೇಶವನ್ನು ಕಾಪಾಡ್ತಾ ಇದ್ದಾನೆ, ರಕ್ಷಿಸ್ತಾ ಇದ್ದಾನೆ. ಅದೇ ಯೇಸು ಎಂಬ ನಾಮದ ಅರ್ಥ, ಅದೇ ರಕ್ಷಕನು ಎಂಬುದಾಗಿ. ಗಂಭೀರವಾಗಿ ಹೇಳ್ತಿರಲ್ವ? ಪ್ರೈಸ್ ಲಾರ್ಡ್ ಜೀಸಸ್, ಹಲ್ಲೆಲೂಯಾ. ಥ್ಯಾಂಕ್ ಯು ಫಾದರ್, ವಿ ಪ್ರೈಸ್ ಯುವರ್ ನೇಮ್ ಜೀಸಸ್. ಹಲ್ಲೆಲೂಯಾ. ನಾಮಕ್ಕೆ ನಾಲ್ಕನೇ ಉಪದ್ರವ ಆದಮೇಲೆ, ಪ್ರಾರ್ಥನೆ ಮಾಡಿದ ಮೇಲೆ 4ನೇ ಉಪದ್ರವದಿಂದ ವಿಷದ ಹುಳುಗಳು ಹೋಯಿತು. 5ನೇ ಉಪದ್ರವ ಬಂತು. ಆವಾಗಲೂ ಆತನು ಬಗ್ಗಲಿಲ್ಲ, ಆತನು ತಗ್ಗಿಸಿಕೊಳ್ಳಲಿಲ್ಲ, ತನ್ನ ಪಾಪಪರಾಧಗಳನ್ನು ಒಪ್ಪಿಕೊಳ್ಳಿಲ್ಲ ಮತ್ತು ತನ್ನ ಹೃದಯವನ್ನು ಕಠಿಣಪಡಿಸಿಕೊಂಡು ಹಾಗೆ ಬೆಕ್ಕ ಬಿಟ್ಟಿಯಾಗಿ ನಡ್ಕೊಂಡನು. 6ನೇ ಉಪದ್ರವ ಬಂತು. ಆವಾಗಲೂ ಪರವರ್ಸನ ಹೃದಯವನ್ನು ಕಠಿಣಪಡಿಸಿದನು. ಆಗ ಪರವರ್ಸನು ಎಷ್ಟು ಮಾತ್ರಕ್ಕೂ ತಗ್ಗಿಸಿಕೊಂಡು ಇಸ್ರಾಯೇಲ್ ಜನಾಂಗವನ್ನು ಬಿಟ್ಟುಕೊಳ್ಳಿಕ್ಕೆ ಆತನು ಒಪ್ಪಲಿಲ್ಲ. 7ನೇ ಉಪದ್ರವ ಆತನ ದೇಶವನ್ನು ಇಷ್ಟು ಭಯಂಕರವಾಗಿ ಕಾಡಿತ್ತು. ಆ ಉಪದ್ರವವನ್ನು ತಾಳ್ಕೊಳ್ಳಿಕ್ಕಾಗಲಾರದೆ ಭಯಂಕರವಾದ ಉಪದ್ರವ 7ನೇ ಉಪದ್ರವ. ಬೆಂಕಿ ಗಂಧಕಗಳಿಂದ ತುಂಬಿರ್ತಕ್ಕಂಥ ಆನೆ ಕಲ್ಲುಗಳು ಅವರ ದೇಶದ ಮೇಲೆ ಬಿತ್ತು. ಎಲ್ಲ ಗಿಡಗಳು, ಮರಗಳು, ಪಲ್ಲೆಗಳು, ಹಣ್ಣುಗಳು, ಹೊಲಗಳು ಎಲ್ಲವೂ ನಷ್ಟವಾಯಿತು. ಇಂತಹ ಸಮಯದಲ್ಲಿ ನಾವು ನೋಡ್ತೇವೆ, ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಸಮಯದಲ್ಲಿ ರಕ್ಷಣೆ ಹೊಂದುವುದಕ್ಕಾಗಿ ಒಂದು ಅವಕಾಶವನ್ನು ಕೊಟ್ಟಿದ್ದ. ಆ ಅವಕಾಶವನ್ನು ಕೆಲವು ಜನರು ಮಾತ್ರ ಅದರ ಲಾಭವನ್ನು ಪಡೆಕೊಂಡ್ರು. ನೋಡು, 7ನೇ ಉಪದ್ರವ ಬರುವಾಗ ಒಂದು ಸಂಗತಿ ನಡೆದ. ಎಲ್ಲವನ್ನು ನೀತಿ ನಿಯಮಗಳು, ಪ್ರಾಮಾಣಿಕವಾದಂಥ ಕಟ್ಟಳೆಗಳು, ಒಡಂಬಡಿಕೆಗಳು, ಅವಕಾಶಗಳು, ಸಮಯ ಅವಕಾಶಗಳನ್ನು ಕೊಟ್ಟು ಎಲ್ಲವೂ ಒಂದು ಇಷ್ಟಾದರೂ, ಒಂದು ಗುಡುಸಾದರೂ, ಒಂದು ಸೊಂಕಾದರೂ, ಒಂದು ಗುಡುಸಾದರೂ, ಒಂದು ಸೊನ್ನೆ ಆದರೂ ತಪ್ಪದಂತೆ ಆತನು ಪ್ರಾಮಾಣಿಕವಾಗಿ ಆ ದೇಶಕ್ಕೆ ಆಸ್ಪದ ಕೊಡ್ತಿದ್ದ, ಈಜಿಪ್ಟ್ ಎಂಬ ದುಷ್ಟ ಅರಸನಿಗೆ. ಆಗ ಈಗೋ ನಾಳೆ ಈ ಸಮಯದಲ್ಲಿ ಬೆಂಕಿ ಗಂಧಕದಿಂದ ತುಂಬಿರತಕ್ಕಂಥ ವಿಮೋಚನ ಕಾಂಡ 9ನೇ ಅಧ್ಯಾಯ 18ನೇ ವಚನ. ಹಾಗಾದರೆ ನಾಳೆ ಇಷ್ಟು ಹೊತ್ತಿಗೆ ವಿಪರೀತವಾದ ಆನೆ ಕಲ್ಲುಗಳ ಮಲೆ ಸುರಿಯಲ್ಪಡುತ್ತದೆ. ದೇವ್ರ ಮಕ್ಕಳೇ, ಇಸ್ರಾಯೇಲರು ಮಾತ್ರ ರಕ್ಷಣೆ ಅವಕಾಶ ಕೊಟ್ಟಿದ್ರೆ ಎಂಬುದಾಗಿ ತಿಳ್ಕೊಳ್ಳಿ ನಾವು. ಇಲ್ಲ, ಫರೋ ಅರಸನಿಗೂ ಅವನ ಸೇವಕರಿಗೂ ಅವನ ದೇಶದಲ್ಲಿದ್ದ ಎಲ್ಲರಿಗೂ ದೇವರು ಸ್ಪಷ್ಟವಾಗಿ ಅವಕಾಶ ಕೊಡ್ತಾ ಇದ್ದಾನೆ ಅವರನ್ನು ರಕ್ಷಿಸಿಕೊಳ್ಳೋದಕ್ಕಾಗಿ. ಆಗ ಮೋಶೆ ಆರೋನರ ಮೂಲಕವಾಗಿ ಈ ಒಂದು ಪ್ರಕಟಣೆ ಆಯಿತು, ಘೋಷಣೆ ಆಯಿತು. ಈ ಸಮಯಕ್ಕೆ ನೀನು ಜನರನ್ನು ಬಿಡದೆ ಹೋದರೆ ನಾಳೆ ಈ ಸಮಯದಲ್ಲಿ ನಿನ್ನ ದೇಶದ ಮೇಲೆ ಇರುವ ಎಲ್ಲ ಜನರ ಮೇಲೆ ಬಹು ಬಲವಾದಂಥ 9ನೇ ಅಧ್ಯಾಯ 18ನೇ ವಚನ ವಿಮೋಚನ ಕಾಂಡ. ನಾಳೆ ಇಷ್ಟು ಹೊತ್ತಿಗೆ ಮಹಾ ಕಠಿಣವಾದ ಆನೆ ಕಲ್ಲುಗಳು, ಅದು ಮಾಮೂಲಿ ಆನೆ ಕಲ್ಲುಗಳಲ್ಲ, ಆನೆ ಕಲ್ಲುಗಳೊಳಗೆ ಬೆಂಕಿ ಗಂಧಕ ತುಂಬಿದೆ. ದಟ್ ಇಸ್ ಅ ನ್ಯೂಕ್ಲಿಯರ್ ಪವರ್ ಹಿಡನ್ ಇನ್ ದ ಸ್ಟೋನ್ಸ್ ಅಂಡ್ ದ ಬ್ರೈನ್ ಸ್ಟೋನ್ಸ್ ಎಂಬುದಾಗಿ ಹೇಳ್ತೇವೆ. ಬೆಂಕಿ ಗಂಧಕಗಳು ತುಂಬಿದೆ ಅದರೊಳಗೆ. ಮಹಾ ಇತಿಹಾಸದಲ್ಲಿ ಇಂಥ ಆನೆ ಕಲ್ಲುಗಳ ಮರೆ ಸುರಿದಿದ್ದು ನೀವು ಕೇಳ ಇರುವುದಿಲ್ಲ ಎಂಬುದಾಗಿ ಈಜಿಪ್ಟಿನ ನಿರ್ಮಾಣ ಆಗಿದ್ದಾಗಿಂದ, ಈಜಿಪ್ಟಿನ ಸ್ಥಾಪನೆ ಆಗಿದ್ದಾಗಿಂದ ಇಂಥ ಒಂದು ಮಹಾ ಆನೆ ಕಲ್ಲಿನ ಮಳೆಗಳು ಎಂದಿಗೂ ಕೇಳಿರುವುದಿಲ್ಲ. ಅಂಥ ಒಂದು ಹಿಸ್ಟಾರಿಕಲ್ ಘಟನೆ ನಡೀಲಿಕ್ಕಿದೆ ಎಂಬುದಾಗಿ 7ನೇ ಉಪದ್ರವದ ಸಮಯದಲ್ಲಿ ಹೇಳಿರ್ತಾರೆ. ಆ ಸಮಯದಲ್ಲಿ ಮುಂದೆ ಹೋಗ್ತೀರಿ, ಐಗುಪ್ತಕ್ಕೆ ಅಸ್ತಿವಾರ ಹಾಕಿದ್ದಾಗಿಂದ ಅಂಥದ್ದು ಎಂದಿಗೂ ಆಗಿರುವುದಿಲ್ಲ ಮತ್ತು ಆಗುವುದೂ ಇಲ್ಲ. ಹೀಗಿರೋದ್ರಿಂದ ಯಾರನ್ನಾದ್ರೂ, ನೋಡ್ರಿ, ಅವಕಾಶ ಕೊಡ್ತಾನೆ. ಯಾರನ್ನಾದ್ರೂ ಕಳುಹಿಸಿ ನಿನ್ನ ಪಶುಗಳನ್ನು, ನೋಡ್ರಿ, ಅವಕಾಶ ಕೊಡ್ತಾ ಇದ್ದಾನೆ. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅವರ್ ಗಾಡ್ ಇಸ್ ಅ ರೈಚಸ್ ಗಾಡ್. ಫರೋ ಅರಸನು ಯಾಕೆ ನಿಮ್ಮ ದೇವರಾದ ಕರ್ತನು ನೀತಿವಂತನಂತ ಹೇಳ್ತಾ ಇದ್ದಾನೆ? ಮೋಶೆ ಆರೋನರ ಮೂಲಕವಾಗಿ ಎಚ್ಚರಿಸಿ, ನೀನು ಯಾರನ್ನಾದ್ರೆ ಕಳಿಸಿ ನಿನ್ನ ಪಶುಗಳನ್ನು, ನಿನ್ನ ಸೇವಕರನ್ನು, ನಿನ್ನ ಕೆಲಸಗಾರನ್ನೆಲ್ಲ ಎಲ್ಲಿ ಕರೆಸಿಕೋ? ಮನೆಗೆ, ಅವರ ಆಶ್ರಯ ಸ್ಥಾನಕ್ಕೆ ಕರೆಸಿಕೋ. ಮುಂದೆ ನಿನಗಿರುವ ಎಲ್ಲ ಉಗ್ರಾಣಗಳನ್ನು ಕೂಡಿಸಿಕೋ. ಕಾರಣ ಏನಂದ್ರೆ, ಮನೆಗಳಿಗೆ ತಾರದೆ ಹೊಲಗಳಲ್ಲಿ ಸಿಕ್ಕುವ ಮನುಷ್ಯ, ಮನೆಗಳಿಗೆ ತಾರದೆ ಹೊಲಗಳಲ್ಲಿ ಸಿಕ್ಕುವ ಮನುಷ್ಯರ ಮೇಲೆಯೂ, ಲಕ್ಷ್ಯ ಇಟ್ಕೊಳ್ತೀರಿ, ಈಜಿಪ್ಟಿನ ಮನೆಗಳಿಗೆ ತಾರದೆ ಈಜಿಪ್ಟಿನ ಹೊಲದಲ್ಲಿ ಸಿಕ್ಕಿಕೊಳ್ಳಿರುವ ಮನುಷ್ಯರಿಗೂ ಪಶುಗಳ ಮೇಲೆಯೂ ಆನೆಕಲ್ಲಿನ ಮಳೆಯೂ ಸುರಿದು
ಕೊಂದು ಹಾಕುವುದು ಎಂದು ಹೇಳು ಎಂದನು. ಇನ್ನು ಅಲ್ಲಿ ಘೋಷಣೆ ಮಾಡಿದ ಕೂಡಲೇ ಕೆಲವು ಜನರು ಮಾತ್ರ ದೇವರಿಗೆ ಭಯಪಟ್ಟಿದ್ರು. ಯಾರು ಭಯಪಟ್ಟಿದ್ರು? ಕೆಲವು ಜನರು ಮಾತ್ರ. ಅದರೊಳಗೆ ಕೆಲವು ಜನರು ರಕ್ಷಣೆ ಹೊಂದಿದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಯಾಕಂದರೆ ಎಂಥ ರಕ್ಷಣೆಯ ಸಂಕಲ್ಪ! ವಾಟ್ ಎ ಫ್ಯಾಂಟಾಸ್ಟಿಕ್ ಸಾಲ್ವೇಷನ್ ಪ್ಲಾನ್ ಅಬೌಟ್ ಗಾಡ್ unto Pharaoh and his people. Though they were destroying, crushing, persecuting the people of God, God had given a chance. God had given opportunity to Egyptians to protect their nation. ಆಮೇಲೆ ಮುಂದುತ್ತೀರಿ. ಆಗ ನಡೆದಿರ್ತಕ್ಕಂಥ ಏನಂದರೆ, ಅದರ ಒಳಗೆ ಕೆಲವ ಫರೋಹನ ಸೇವಕರು ಏನು ಮಾಡಿದರು? ಆಗ ಫರೋಹನ ಸೇವಕರಲ್ಲಿ ಕರ್ತನ ವಾಕ್ಯಕ್ಕೆ ಭಯಪಟ್ಟವರು ತಮ್ಮ ದಾಸರನ್ನು ತಮ್ಮ ಪಶುಗಳನ್ನು ಫರೋ ಅರಸನ ಕೈ ಕೆಳಗಿರ್ತಕ್ಕಂಥ ಸೇವಕರು ಅಂದರೆ ಮಂತ್ರಿ ಮಂಡಲದವರು, ಶತಾಧಿಪತಿಗಳು, ಅರಸರು, ಆರ್ಮಿ ಅಂದರೆ ಸೈನ್ಯ ಬಲವು, ಆರಕ್ಷಕ ಬಲವು, ಮಂತ್ರಿ ಮಂಡಲ, ಇವೆಲ್ಲ ಸೇವಕರೆಂದು ಕರೀತಾರೆ, ಗೌರ್ಮೆಂಟ್ ಸರ್ವೆಂಟ್ಸ್ ಎಂಬುದಾಗಿ. ಇವರೆಲ್ಲರೂ ಏನು ಮಾಡಿದರು? ಅದರಲ್ಲಿ ಕೆಲವರು ದೇವರಿಗೆ ಭಯಪಟ್ಟು ತಮ್ಮ ದಾಸರನ್ನು ಪಶುಗಳನ್ನು ಮನೆಗಳಿಗೆ ಓಡಿ ಬರುವಂತೆ ಅವರಿಗೆ ಸಂದೇಶವನ್ನು ಕಳಿಸಿ ಅವರನ್ನು ಕಾಪಾಡಿಕೊಂಡರು. ಆದರೆ ಕರ್ತನ ವಾಕ್ಯಕ್ಕೆ ಮನಸ್ಸು ಕೊಡದವರು ತಮ್ಮ ದಾಸರನ್ನು ಪಶುಗಳನ್ನು ಹೊಲದಲ್ಲಿ ಬಿಟ್ಟರು. ಆದುದರಿಂದ ಅವರು ನಾಶವಾದರು. ಅದನ್ನು ಕಂಡುಕೊಂಡು ಹೇಳ್ತಾ ಇದ್ದಾನೆ ಫರೋ ಅರಸನು, ನಿಮ್ಮ ದೇವರು ನೀತಿವಂತನಪ್ಪ. ಮೋಶೆ ಆರೋನರೇ, ನಿಮ್ಮ ದೇವರು ನಂಬಿಕಸ್ಥನು, ಪ್ರಾಮಾಣಿಕನು, ನೀತಿವಂತನು. ನಾನು ನನ್ನ ಪ್ರಜೆಗಳಾದರೂ, ನನ್ನ ಸೇವಕರು, ಮಂತ್ರಿ ಮಂಡಲದ ಮಂತ್ರಿಯರು, ದೂತರು, ರಾಜದೂತರು, ಸಂಚಾಲಕರು, ಸಮಾಲೋಚಕರು, ನನ್ನ ರಾಜ್ಯದಲ್ಲಿರ್ತಕ್ಕಂಥ ರಾಜ್ಯಪಾಲರು, ಶತಾಧಿಪತಿಗಳು, ಅಂಗರಕ್ಷಕರ ಇಲಾಖೆ, ಸೈನ್ಯದ ಇಲಾಖೆ, ಆರಕ್ಷಕರ ಇಲಾಖೆ, ಈ ಎಲ್ಲ ಇಲಾಖೆಯಲ್ಲಿ ಕೆಲವು ನನ್ನ ಸರ್ವೆಂಟ್ಸ್ಗಳು, ನನ್ನ ಸೇವಕರು, ಅಂದರೆ ಇವೆಲ್ಲ ಇಲಾಖೆಯಲ್ಲಿರ್ತಾರೆ ಕೆಲವು ನನ್ನ ಸೇವಕರು ನಿನ್ನ ದೇವರಾದ ಕರ್ತನ ಮಾತಿಗೆ ವಿಧೇಯಾಗಿ ತಮ್ಮ ಜನರನ್ನು ತಮ್ಮ ಮನೆಗಳಿಗೆ ಕರೆಸಿಕೊಂಡ್ರು, ತಮಗೆ ಏನೂ ನಷ್ಟವಾಗದಂತೆ ಕರೆಸಿಕೊಂಡಿದ್ರು. ಆದರೆ ಕೆಲವರು ಭಯಪಡದೆ ಫರೋ ಅರಸನಂತೆ ಅವರು ಕೂಡ ಮನಸ್ಸು ಕಠಿಣ ಮಾಡಿಕೊಂಡಿರುವುದರಿಂದ ಹೇಳ್ತಾ ಇದ್ದಾನೆ. ಮೋಶೆ ಆರೋನರಿಗೆ ಕರೆ ಕಳಿಸಿ 9:27 ನಾವು ನೋಡ್ತೇವೆ. ಹಲ್ಲೆಲೂಯಾ. ನಾನು ಈ ಸಾರಿ ಪಾಪ ಮಾಡಿದ್ದೇನೆ. ನಿನ್ನ ಒಡೆಯನ್ನು ನಂಬಿಕಸ್ಥನು, ಪ್ರಾಮಾಣಿಕನು, ಕರುಣಾಮಯನು, ದಯಾಳು, ಭೇದ ಭಾವ ಇಲ್ಲದವನು, ಪಕ್ಷಪಾತ ಇಲ್ಲದ ತೀರ್ಪು ಮಾಡತಕ್ಕಂಥ, ನ್ಯಾಯವನ್ನು ಮಾಡತಕ್ಕಂಥ ನೀತಿವಂತನು ನಿಮ್ಮ ದೇವರು, ಒಳ್ಳೆಯವರು ನಿಮ್ಮ ದೇವರು ಎಂಬುದಾಗಿ ಫರೋ ಅರಸನೇ ತನ್ನ ಬಾಯಿಂದ ತನ್ನ ಪಾಪವನ್ನು, ತಾನು ದುಷ್ಟನು, ತಾನು ಅಪರಾಧಿ, ತಾನು ದ್ರೋಹಿ ಎಂಬುದಾಗಿ ತಾನೇ ಒಪ್ಕೊಳ್ತಾ ಇದ್ದಾನೆ. ಮತ್ತು ತಾನೇ ಯೆಹೋವ ದೇವರನ್ನು ನಂಬಿಕಸ್ಥನು, ನೀತಿವಂತನು, ಪ್ರಾಮಾಣಿಕ ಎಂಬುದಾಗಿ ಹಾಡಿ ಹೊಗಳುತ್ತಾ ಇದ್ದಾನೆ. ನಾನು ನನ್ನ ಜನರು ದುಷ್ಟರಾಗಿದ್ದೇವೆ ಎಂಬುದಾಗಿ ಹೇಳಿದ್ನು. ಯಾಕಂದರೆ ಅದರಲ್ಲಿ ಕೆಲವು ಜನರು ದೇವರ ಮಾತಿಗೆ ಹೆದರಿ ಭಯಪಟ್ಟು ತಮ್ಮ ಪ್ರಜೆಗಳನ್ನು, ತಮಗೆ ದಾಸದಾಸಿಯರನ್ನು, ಕೆಲಸಗಾರನ, ಪ್ರಾಣಿ ಪಕ್ಷಿಗಳನ್ನು, ಹೊಲದಲ್ಲಿ ಕೂಡಿಸಿಟ್ಟಿರ್ತಕ್ಕಂಥ ಎಲ್ಲ ಧಾನ್ಯಗಳನ್ನು ತರಲಿಕ್ಕೆ ಅಪ್ಪಣೆ ಕೊಟ್ಟಿದ್ದನು. ಆಗ ಎಲ್ಲರೂ ತಂದಿಟ್ಕೊಂಡಿದ್ದವರು ರಕ್ಷಣೆ ಹೊಂದಿದರು. ಮಾತಿಗೆ ವಿರೋಧವಾಗಿ ನಿಂತಿದ್ದ ಎಲ್ಲ ದುರ್ಮಾರ್ಗರು ನಾಶವಾದರು. ಭಾಳ ಜಾಗ್ರತೆಯಿಂದ ಗಮನಿಸ್ತಾರೆ ನನ್ನ ಪ್ರಿಯ ಸಹೋದರಿ ಸಹೋದರೇ. ಯಾಕೆಂದರೆ ಇದರ ನಿಮಿತ್ತವೇ ಫರೋ ಅರಸನು ಹೇಳಿದಾನೆ, ನಿಮ್ಮ ದೇವರು ಆದ ಕರ್ತನು ನೀತಿವಂತನು, ಪ್ರಾಮಾಣಿಕನೆಂಬುದಾಗಿ. ಆಮೇಲೆ 8ನೇ ಉಪದ್ರವ ಬಂದ ನಂತರನು ಆತನು ತನ್ನ ಪಾಪಗಳನ್ನು ಒಪ್ಪಿಕೊಂಡು ಈ ರೀತಿಯಲ್ಲಿ ಕೇಳಿಕೊಂಡ. ಅಷ್ಟ ನಂತರನು ಆತನು ಕೇಳಿಕೊಳ್ಳದೆ ಕೊನೆಗೆ ತನ್ನ ಮರಣದ ಆಮಂತ್ರವನ್ನು ತಾನೇ ಮಾಡಿಕೊಂಡ. ಆದ ಕಾರಣ ಫರೋ ಅರಸನ ನೀತಿ ಹೇಗಿತ್ತಂದರೆ, ಅವರ ರಾಜ್ಯದ ನೀತಿಯಲ್ಲಿ ಎದುರಿನಲ್ಲಿರ್ತಕ್ಕಂಥ ಶತ್ರುವಿನ ಮೇಲೆ, ಎದುರಾಳಿ ಮೇಲೆ ಯಾವತ್ತೂ ಅವನ ಮೇಲೆ ಮರಣವನ್ನು ಉಲ್ಲೇಖಿಸ್ತಾರೆ ಅವರು. ಯಾಕಂದರೆ ಎರಡಿನಲ್ಲಿರ್ತಕ್ಕಂಥ ಮನುಷ್ಯನು, ನೀನು ನಾಶವಾಗುತ್ತಿ, ನೀನು ಖಂಡಮಾಗ್ತಿ, ನಿನ್ನನ್ನು ನಾನು ಸೋಲಿಸ್ತೇನೆ ಎಂಬುದಾಗಿ ರಾಜ್ಯದ ಯುದ್ಧ ನೀತಿಯಲ್ಲಿ ಅದು ನಡೀತದೆ.
ಅವಾಗ ಯಾವಾಗ ಅರಸನ ಆ ಮಾತನ್ನು ಹೇಳ್ತಾನೋ ಅರಸನ ಹೃದಯದಲ್ಲಿ ಭಯ ಬಿಟ್ಟು ಧೈರ್ಯ ಸಾಮರ್ಥ್ಯ ಉಂಟಾಗ್ತದೆ. ಆವಾಗ ಅವನಿಗೆ ಸಾವು ಇದೆ ಎಂಬುದಾಗಿ ಹೇಳಿರುವಾಗ, ಆದರೆ ಅವನಿಂದ ಬಂದಿರತಕ್ಕಂಥ ಮಾಡ್ತಾರೆ. ಇದು ರಾಜ್ಯದ ಒಂದು ನೀತಿ, ಯುದ್ಧ ನೀತಿ. ಇದು ಆ ಯುದ್ಧದ ಸಮಯದ ನೀತಿಯನ್ನು ಏನು ಮಾಡಿದಾನಂದ್ರೆ ಈತನು ದುರುಪಯೋಗ ಮಾಡಿಕೊಂಡಿದ್ದಾನೆ. ಆಗ ಮೋಸೆ ಹೇಳ್ತಾನೆ, ನನ್ನ ಮುಖವನ್ನು ಇನ್ನು ಮುಂದೆ ನನ್ನ ಸನ್ನಿಧಾನದಿಂದ ಹೊರಟು ಹೋಗು ಎಂಬುದಾಗಿ ಹೇಳಿ ಅಪ್ಪಣೆ ಕೊಟ್ಟು, ಇನ್ನು ಮುಂದೆ ನನ್ನ ಮುಖವನ್ನು ನೋಡಿದರೆ ನಿನಗೆ ಮರಣ ಉಂಟಾಗುವುದು ಎಂಬುದಾಗಿ ಫರೋ ಅರಸನು ತನ್ನ ನುಡಿಯನ್ನು ಉಪಯೋಗ ಮಾಡಿಕೊಳ್ಳಿಕ್ಕೆ ನೋಡ್ತಾನೆ. ಅಂದರೆ ನುಡಿದರೆ ನಿಜ ಆಗ್ತಿರ್ತಕ್ಕಂಥ ಸಂಗತಿಗಳನ್ನು ನೋಡ್ತಾ ಇರೋದ್ರಿಂದ ಇದು ಒಂದು ರಾಜ್ಯದ ನೀತಿ. ಇದು ಯುದ್ಧದಲ್ಲಿ ನಡೆಯತಕ್ಕಂಥ ಯುದ್ಧ ನೀತಿ ಅಂತ ಹೇಳ್ತಾರೆ. ಶತ್ರು ನಿನ್ನ ಹತ ಮಾಡುತ್ತಾನೆ, ನಿನ್ನ ನಾಶ ಮಾಡ್ತಾನೆ ಎಂಬುದಾಗಿ ಹೇಳಿರುವಾಗ ಶತ್ರುಗೆ ಭಯ ಹುಡ್ತದೆ. ಆದರೆ ದಾಳಿ ಮಾಡ್ತಕ್ಕಂಥ ಹೇಳಿರ್ತಕ್ಕಂಥ ಮಾತ್ರ ಮನುಷ್ಯನಿಗೆ, ಹೇಳಿರ್ತಕ್ಕಂಥ ಅರಸನಿಗೆ ಅಥವಾ ಸೈನ್ಯನಿಗೆ ಧೈರ್ಯ ಬರ್ತದೆ. ಆದ ಕಾರಣ ಅದನ್ನೇ ನೀತಿಯನ್ನು, ಯುದ್ಧ ನೀತಿಯನ್ನು ಪ್ರಯೋಗ ಮಾಡಲಿಕ್ಕೆ ಹೋಗಿದ ಫರೋ ಅರಸನು. ಆ ಪ್ರಯೋಗ ಮಾಡಲಿಕ್ಕೆ ಹೋಗಿರುವಾಗ ಫರೋ ಅರಸನಿಗೆ ಒಂದು ಮಾತು ಗೊತ್ತಿಲ್ಲ. ಪರಲೋಕ ರಾಜ್ಯದ ನೀತಿ ಒಂದು ಮಾತನ್ನು ಹೇಳಿ ಕಳಿಸಿತ್ತು. ಅದೇನೆಂದರೆ, ಅಬ್ರಾಮನಿಗೆ ದೇವರು ಆಶೀರ್ವದಿಸಿದ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಕ್ಕೆ ತರುತ್ತೇನೆ, ನಿನ್ನನ್ನು ಆಶೀರ್ವದಿಸೋರು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಶಪಿಸೋರನ್ನು ನಾನು ಶಪಿಸುತ್ತೇನೆ ಅನ್ನತಕ್ಕಂಥ ನೀತಿ ಪರಲೋಕ ರಾಜ್ಯದಿಂದ ಪರಲೋಕದ ಒಡೆಯನು ಅಬ್ರಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರಿಗೆ ಯಾವಾಗಲೂ ಆತನ ಆ ನೀತಿಯನ್ನು ಉಲ್ಲೇಖಿಸಿದನು. ಆ ನ್ಯಾಯ ಪ್ರಮಾಣವನ್ನು ಯಾವಾಗಲೂ ಮುದ್ರಿಸಿ ಅವರಿಗೆ ಕೊಟ್ಟಿಟ್ಟಿದ್ದ. ಇದು ಫರೋ ಅರಸನಿಗೆ ಗೊತ್ತಿಲ್ಲ. ಇಸ್ರಾಯೇಲರನ್ನು ಶಪಿಸಿದರೆ, ಇಸ್ರಾಯೇಲರನ್ನು ಕೇಡು ಮಾಡಿದರೆ, ಇಸ್ರಾಯೇಲರನ್ನು ಜನರಲ್ಲಿ ಒಬ್ಬನನ್ನು ಕೊಂದು ಹಾಕ್ಕೊಳ್ಳೋದಕ್ಕಾಗಿ ಉದ್ದೇಶಿಸಿದ್ರು, ಆ ಅರಸನು ಬದುಕುವುದಿಲ್ಲ ಅನ್ನತಕ್ಕಂಥ ಸತ್ಯ ಫರೋ ಅರಸನಿಗೆ ಗೊತ್ತಿಲ್ಲ. ಆದರೆ ಇಸ್ರಾಯೇಲರು ಕೂಡ ಮರ್ತು ಹೋಗಿದ್ರು. ಇದು ನನಗನಿಸಿದ್ದಷ್ಟಕ್ಕೂ, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುತ್ತೇನೆ, ನಿನ್ನನ್ನು ಆಶೀರ್ವದಿಸಿ ನಾನು ಆಶೀರ್ವದಿಸ್ತೇನೆ. ನೀನು ಯುದ್ಧ ಮಾಡೋದು ಬೇಕಾಗಿಲ್ಲ, ಪ್ರಜೆಗಳೆಲ್ಲ ಸುಮ್ಮನೆ ಇರಿ ನೀವು. ಐ ವಿಲ್ ಮೇಕ್ ಯು ದ ಗ್ರೇಟ್ ನೇಷನ್, ಐ ವಿಲ್ ಮೇಕ್ ಯುವರ್ ನೇಮ್ ಗ್ರೇಟ್, ಆ್ಯಂಡ್ ಹಿ ಹೂ ಬ್ಲಸ್ ಯು ಐ ವಿಲ್ ಬ್ಲಸ್ ದೆಮ್, ಹಿ ಹೂ ಕರ್ಸ್ ಯು ಆ್ಯಂಡ್ ಐ ವಿಲ್ ಕರ್ಸ್ ದೆಮ್. ಅದಕ್ಕಾಗಿ ಹೇಳ್ತಾ ಇದ್ದಾನೆ, ಕರ್ತಾಧಿಕರ್ತನೆ ದೇವರ ಮಕ್ಕಳೇ, ಈ ನೀತಿ, ಈ ಲೋಕದ ರಾಜ್ಯದ ನೀತಿ ಬೇರೆ, ಪರಲೋಕ ರಾಜ್ಯದ ನೀತಿ ಬೇರೆ. ಇದನ್ನು ತಿಳಿದುಕೊಂಡಿರತಕ್ಕಂಥ ಫರೋ ಅರಸನು ಯೇಸು ಹೇಳಿದ ಮಾತಿನ ಪ್ರಕಾರವಾಗಿ ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕ್ರಿ, ಆಗ ಏನು ತಿನ್ನಬೇಕು, ಏನು ಕುಡಿಬೇಕು, ಏನು ಧರಿಸ್ಕೊಳ್ಬೇಕಂತ ಯಾಕೆ ಚಿಂತೆ ಮಾಡ್ತೀರಿ, ಎಲ್ಲವನ್ನು ಸೇರಿಸಿ ಆತನು ಕೊಡ್ತಾನೆ ಎಂಬುದಾಗಿ ಹೇಳಿದ. ಅದು ಯೇಸು ಹೇಳಿದ ಆ ಮಾತಿನ, ಆತನ ರಾಜ್ಯವನ್ನು ಆತನಿದೆ. ಅಂದರೆ ಫರೋ ಅರಸನು ಇಸ್ರಾಯೇಲರ ದೇವರ ಒಡೆಯನಾಗಿರ್ತಕ್ಕಂಥ ಆತನ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕೊಂಡು ತಿಳಿದುಕೊಂಡಿರೋದ್ರಿಂದ ಆತನ ಈ ರೀತಿಯಲ್ಲಿ ನಡ್ಕೊಳ್ತಾ ಇದ್ದ. ರಾಜ್ಯದ ನೀತಿಯಲ್ಲಿ ಮತ ಇರುವುದಿಲ್ಲ ಎಂಬುದಾಗಿ. ಆದ ಕಾರಣ ಈ ರೀತಿಯಲ್ಲಿ ಆತನಿಗೆ ಗೊತ್ತಿಲ್ಲ. ಇಸ್ರಾಯೇಲರನ್ನು ಶಪಿಸಿದರು, ಇಸ್ರಾಯೇಲರಿಗೆ ಮರಣ ಆಗಲಿ ಎಂಬುದಾಗಿ ಯೋಚನೆ ಮಾಡಿದ್ರು, ಇಸ್ರಾಯೇಲರಲ್ಲಿ ತನ್ನ ಮಕ್ಕಳು ಸಾಯಲಿ ಎಂಬುದಾಗಿ ಶಾಸನಗಳು ಬಿಡುಗಡೆ ಮಾಡಿದರು. ಅದರಿಂದ ಆತನಿಗೆ ಮರಣ ಆಗ್ತದೆ ಎಂಬುದಾಗಿ ಗೊತ್ತಿಲ್ಲ, ಮನವರಿಕೆ ಇಲ್ಲ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರಿ, ಇಸ್ರಾಯೇಲರ ಮಕ್ಕಳನ್ನು ಕೊಲ್ಲುವುದಕ್ಕಾಗಿ ನಿಂತಿರ್ತಕ್ಕಂಥ ಅರಸನ ಗತಿ ಏನಾಗಿದೆ ಎಂಬುದಾಗಿ ನೀವು ತಿಳ್ಕೊಳ್ಳಿಕ್ಕೆ ನೋಡ್ತೀರಿ. ಯಾಕಂದರೆ ಮೋಸೆ ಫರೋ ಹತ್ರ ಬರಲಿಕ್ಕೆ ಮುಂಚೆ 80 ವರ್ಷದ ನಂತರ, ಅದಕ್ಕಿಂತ ಮುಂಚೆ ಮೋಸೆ ತಾಯಿ ಗರ್ಭದಲ್ಲಿ ಇದ್ದುಕೊಂಡು ಮೋಸೆ ಜನ್ಮ ಎತ್ತಿರುವಾಗ, ಆ ಸಮಯದಲ್ಲಿ 80 ವರ್ಷಗಳ ಹಿಂದೆ ಮೋಸೆ ಈಗಿನ ಮಾತಿನ, ಈಗ ಉಪದ್ರವ ಬರ್ತಿರುವ ಸಮಯದಲ್ಲಿ ಮೋಸೆ 80 ವರ್ಷದ ಇರತಕ್ಕಂಥ ಹಿಂದೆ ಹೋಗ್ತಾ ಇದ್ದಾನೆ. ಇಸ್ರಾಯೇಲರ ಗಂಡು ಮಕ್ಕಳನ್ನು ಕೊಂದು ಹಾಕೋದಕ್ಕಾಗಿ ಎಮರ್ಜೆನ್ಸಿ ಆದೇಶವನ್ನು ಹೊರಡಿಸಿ ದುಷ್ಟ ಅರಸನು, ಯೋಸೇಫನನ್ನು ಅರಿಯದ ಅರಸನು ಅವನು ಕೊಂದು ಹಾಕೊಳ್ಳೋದಕ್ಕಾಗಿ ಏನು ಮಾಡಿದನಲ್ಲೋ, ಅವನ ಗತಿ ಏನಾಗಿದೆ ಎಂಬುದಾಗಿ ನಾವು ಎಷ್ಟೋ ಸಾರಿ ಯೋಚನೆ ಮಾಡಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಆಲೋಚನೆ ಮಾಡಿ ಆದೇಶವನ್ನು ಹೊರಡಿಸಿ ಇಸ್ರಾಯೇಲನ್ನು ಹಿಂಸಿಸುವುದಕ್ಕಾಗಿ ರಾಜಕೀಯ ವ್ಯವಸ್ಥೆಯಲ್ಲಿ ಭ್ರಷ್ಟತೆಯನ್ನು, ದುರ್ಮಾರ್ಗತನವನ್ನು ಪ್ರವೇಶ ಮಾಡಿರುವಾಗ ಅವನ ರಾಜ್ಯದ ಪತನ ಆರಂಭವಾಯಿತು, ಅವನ ರಾಜ್ಯದ ನಾಶನ ಆರಂಭವಾಯಿತು. ನೋಡ್ತೀರಿ ಆ ಮಾತನ್ನು. ಯೋಸೇಫನನ್ನು ಅರಿಯದ ಒಂದು ಅರಸನು ಆಳ್ವಿಕೆಗೆ ಬಂದಾಗ
ಅಲ್ಲಿ ನಡೆದಿರ್ತಕ್ಕಂಥ ಸಂಗತಿ ಏನಂದರೆ, ಅಲ್ಲಿರ್ತಕ್ಕಂಥ ಗಂಡು ಮಕ್ಕಳನ್ನು ಕೊಂದು ಹಾಕೋದಕ್ಕಾಗಿ ಆದೇಶವನ್ನು ಹೊರಡಿಸಿದ. ಅದು ನಾವು ವಿಮೋಚನ ಕಾಂಡ 1ನೇ ಅಧ್ಯಾಯದಲ್ಲಿ ಅವುಗಳನ್ನು ನಾವು ಕಾಣಬಹುದು. ಆದೇಶವನ್ನು ಹೊರಡಿಸಿದ ಮತ್ತು ಹೀಬ್ರಿಯರ ಹೆಣ್ಣು ಮಕ್ಕಳಿಗೆ, ಮಂತ್ರಸಾನಿಗಳಿಗೆ, ಅಂದರೆ ಡೆಲಿವರಿ ಮಾಡ್ತಕ್ಕಂಥವ್ರು, ಪ್ರಸವ ಹೆರಿಗೆ ಮಾಡ್ತಕ್ಕಂಥ ಸ್ತ್ರೀಯರಿಗೆ, ಸ್ಪೆಷಲಿಸ್ಟ್ಗಳಿಗೆ ಆದೇಶವನ್ನು ಕೊಟ್ಟ. ಏನಂತ ಹೇಳಿಕೊಂಡು, ಹೆರಿಗೆಯ ಮೇಜಿನ ಮೇಲೆ ಗಂಡು ಮಗು ಹುಟ್ಟಿದ ಕೂಡಲೇ ಅವುಗಳನ್ನು ಅಲ್ಲೇ ಕೊಂದು ಹಾಕಿಬಿಡ್ರಿ ಎಂಬುದಾಗಿ ಆದೇಶವನ್ನು ಹೊರಡಿಸಿದ. ಈ ಆದೇಶವನ್ನು ಹೊರಡಿಸಿರ್ತಕ್ಕಂಥ ವ್ಯಕ್ತಿ, ಅವನ ಆದೇಶ ಎಷ್ಟು ಮಾತ್ರಕ್ಕೂ ಇಸ್ರಾಯೇಲರ ಒಂದು ಮಗುವನ್ನು ಕೂಡ ಕೊಲ್ಲಿಕ್ಕಾಗಿಲ್ಲ. ಎಲ್ಲ ಮಕ್ಕಳನ್ನು ಸುರಕ್ಷಿತವಾಗಿ ಸುಭದ್ರತೆಯಿಂದ ತಾನು ಕಾಪಾಡಿಕೊಂಡ. ಆ ಕಾಪಾಡಿಕೊಳ್ಳುವ ನೀತಿ ಇಸ್ರಾಯೇಲರ ದೇವರಾಗಿರ್ತಕ್ಕಂಥ ಈಗ ಯೇಸು ಎಂಬುದಾಗಿ ನಮ್ಮ ಮಧ್ಯದಲ್ಲಿ ಯೇಸು ಎಂಬುದಾಗಿ ನಮ್ಮ ಮಧ್ಯದಲ್ಲಿ ಆತನು ವಾಸ ಮಾಡಿರ್ತಾನೆ. ಹಲ್ಲೆಲೂಯಾ. ಆದ ಕಾರಣ ನನ್ನ ಪ್ರಿಯ ಸಹೋದರಿ ಸಹೋದರೇ, ಲಕ್ಷ್ಯ ಹೇಳ್ತೀರಿ. ಇದಾದ ನಂತರ ಮೋಸೆ 40 ವರ್ಷಗಳ ಕಾಲದಲ್ಲಿ ಯಾರ ಮನೆಯಲ್ಲಿ ಮರಣದ ಶಾಸನ ಉಂಟಾಯಿತೋ, ಯಾವ ಅರಸನ ಮರಣದ ಶಾಸನವನ್ನು ಉಂಟು ಮಾಡಿದನೋ, 2 ವರ್ಷದ ಅಥವಾ ಗಂಡು ಮಕ್ಕಳನ್ನು ಕೊಂದು ಹಾಕಬೇಕಾದ ಆ ಪರವರಸನು ಇಸ್ರಾಯೇಲರನ್ನು ಕೊಂದು ಹಾಕಲಿಕ್ಕೆ ಪ್ರಯತ್ನ ಮಾಡಿದನು. ಯಾವ ಪರವರಸನು ಇಸ್ರಾಯೇಲರ ಗಂಡು ಮಕ್ಕಳನ್ನು ಕೊಂದು ಹಾಕಲಿಕ್ಕೆ ಯತ್ನಿಸಿದನು, ಅದೇ ಪರವರಸನು ಹತವಾದನು. ನೋಡ್ತೀರಾ ಆ ಮಾತನ್ನು? 80 ವರ್ಷಗಳ ಹಿಂದಿದ್ದು ಮಾತಾಡ್ತಾ ಇದ್ದಾನೆ ಪರವರಸನು. ಓದ್ತೀರಾ ಮಾತನ್ನು? 2ನೇ ಅಧ್ಯಾಯ. ಕಾಲ ಗತಿಸಿ ಹೋಗಿದ್ದಂತೆ ಈಜಿಪ್ಟಿನ ಅರಸನು ಸತ್ತು ಹೋದನು ಎಂಬುದಾಗಿ. 2ನೇ ಅಧ್ಯಾಯ 23ನೇ ವಚನ. ಮೋಸೆಯನ್ನು ಕೊಲ್ಲಬೇಕನ್ನತಕ್ಕಂಥ ಇವತ್ತಿಂದ ನಿನ್ನ ಬಾಯಿಂದ ಮರಣವನ್ನು ಉಲ್ಲೇಖಿಸಬೇಡ, ಶಾಪವನ್ನು ಉಲ್ಲೇಖಿಸಬೇಡ, ನಾಶವನ್ನು ಉಲ್ಲೇಖಿಸಬೇಡ. ದುಷ್ಟ ಅರಸನು ಒಳ್ಳೆಯದನ್ನು ಉಲ್ಲೇಖಿಸೋದಾದರೆ, ದುಷ್ಟ ಅರಸನು ಶುಭವನ್ನು ಮಾತಾಡೋದಾದರೆ, ದುಷ್ಟ ಅರಸನು ಸಕಾರಾತ್ಮಕವಾದದ್ದು ಮಾತಾಡಿದ್ರೆ, ದುಷ್ಟ ಅರಸನು ಸಮೃದ್ಧಿ, ಅಭಿವೃದ್ಧಿ, ಆರೋಗ್ಯವನ್ನು ಥ್ಯಾಂಕ್ ಯು ಫಾದರ್. ಅಲ್ಲಿ ಯಾವ ದುಷ್ಟ ಅರಸನು ಮೋಸೆ ನಿನ್ನ ನನ್ನ ಮುಖವನ್ನು ನೋಡಿದರೆ ಸತ್ತುಕ್ತಿ ಎಂಬುದಾಗಿ ಹೇಳಿದನು, ಆ ಸಮಯದಲ್ಲೇ ಮೋಸೆ ಹೇಳಿದನು, ನೀನು ಹೇಳಿದಾಗೆ ನಾನು ನಿನ್ನ ಮುಖವನ್ನು ಎಂದಿಗೂ ನೋಡುವುದಿಲ್ಲ ಎಂಬುದಾಗಿ ಹೇಳಿದ. ಮಾತಾಡಿರುವ ಮಾತುಗಳಲ್ಲಿ ವ್ಯಾಕರಣದ ಕೆಲವು ಕಾರ್ಯಗಳನ್ನು ನಾವು ಗಮನಿಸ್ತಾ ಇದ್ರೆ, ನಾಶನವನ್ನು, ಮರಣವನ್ನು ಯುದ್ಧ ನೀತಿ ಅನುಸಾರವಾಗಿ ಪರವರಸನು ಮೋಸೆ ಮೇಲೆ ಉಲ್ಲೇಖಿಸಿದ. ಆದರೆ ಪರವರಸನಿಗೆ ಗೊತ್ತಿಲ್ಲ ಮೋಸೆ ಮೇಲೆ ಉಲ್ಲೇಖಿಸಿರುವ ಈ ನೀತಿ ಪರಲೋಕ ರಾಜ್ಯದ ನೀತಿಗೆ ವಿರೋಧವಾಗಿದೆ ಎಂಬುದಾಗಿ. ಯಾಕಂದರೆ ಪರಲೋಕ ರಾಜ್ಯದ ನೀತಿವಂತನಾದ ದೇವರು, ಅಬ್ರಹಾಮನ ದೇವರು, ಇಸಾಕನ ದೇವರು, ಯಾಕೋಬನ ದೇವರು ಏನಂತ ಆಶೀರ್ವದಿಸಿದ್ದಾನೆ? ನಾನು ನಿನ್ನ ಆಶೀರ್ವದಿಸುತ್ತೇನೆ, ದೊಡ್ಡ ಜನಾಂಗವಾಗಿ ಮಾಡುತ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಕ್ಕೆ ತರುತ್ತೇನೆ, ನಿನ್ನನ್ನು ಆಶೀರ್ವದಿಸುವರು ನಾನು ಆಶೀರ್ವದಿಸುತ್ತೇನೆ, ನಿನ್ನನ್ನು ಶಪಿಸುವರು ನಾನು ಶಪಿಸ್ತೇನೆ ಎಂಬುದಾಗಿ. ಈ ನೀತಿ, ಈ ಒಡಂಬಡಿಕೆ ಪರವರಸನಿಗೆ ಗೊತ್ತಿಲ್ಲ. ಅದರ ನಿಮಿತ್ತ ಹೇಳ್ತಾ ಇದ್ದಾನೆ, ನಿಮ್ಮ ದೇವರು ನಂಬಿಕಸ್ಥನು, ನೀತಿವಂತನು, ಪ್ರಾಮಾಣಿಕನು. ನಾವೇ ದುಷ್ಟರೆಂಬುದಾಗಿ ತನ್ನ ದುಷ್ಟತನವನ್ನು ಒಪ್ಪಿಕೊಂಡು ಅರಿಕೆ ಮಾಡೋದ್ರಿಂದ ಅವನ ದೇಶದಲ್ಲಿ 4 ಸಾರಿ ಈ 10 ಉಪದ್ರವಗಳಲ್ಲಿ 4 ಸಾರಿ ಮೋಸೆ ಭಿನ್ನ ಮಾಡಿಕೊಂಡಿರುವಾಗ ಮೋಸೆ ಪ್ರಾರ್ಥನೆಯನ್ನು ಕೇಳಿ ಈಜಿಪ್ಟ್ ದೇಶವನ್ನು 4 ಸಾರಿ ದೇವರು ಕಾಪಾಡಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ನನ್ನ ಸ್ವರವನ್ನು ಕೇಳತಕ್ಕಂಥ ಎಲ್ಲ ನನ್ನ ಪ್ರಿಯ ದೇವಜನರೇ ಗಮನಿಸ್ತೀರಿ. ಇವತ್ತು ದೇವಜನರಾದ ನೀವು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ರೆ, ಶತ್ರುವಿನ ಪಾಳಯದಲ್ಲಿ ಆಗಿರತಕ್ಕಂಥ ಮಾರಣಹೋಮವಾದಂಥ ಮಾರಕ ವ್ಯಾಧಿಗಳು, ಸೋಂಕುಗಳು, ಪಿಡುಗುಗಳು, ನೀರು ರಕ್ತವಾಗಿ ಮಾರ್ಪಾಡ್ತದೆ, ಕಪ್ಪೆಗಳ ದಂಡು ದಾಳಿ ಮಾಡ್ತದೆ, ಮಿಡತೆಗಳ ದಂಡು ದಾಳಿ ಮಾಡ್ತದೆ, ಇವೆಲ್ಲದರಿಂದ ಬಿಡುಗಡೆ ಕೊಡುವ ಸರ್ವಶಕ್ತನಾದ ದೇವರು ನಿಮ್ಮ ದೇವರು ಎಂಬುದಾಗಿ ಪರವರಸನಿಗೆ ಗೊತ್ತಿದೆ. ಅದು ಯಾಕೆ ನಮಗೆ ಗೊತ್ತಾಗಬಾರದು? ಯಾಕೆ ಅದರ ಬಗ್ಗೆ ನಮಗೆ ನೀತಿಯ ಮೇಲೆ ಭರವಸೆ ಇಟ್ಕೊಂಡ್ರೆ ಅವನು ಖಂಡಿತವಾಗಿ ಯಶಸ್ವಿವಂತಾನೆ. 4 ಬಾರಿ ನಾನು ದುಷ್ಟನಾಗಿದ್ದರೂ ಕೂಡ ನಿನ್ನ ದೇವರು ನನ್ನನ್ನು ಕ್ಷಮಿಸಿ ನನ್ನ ದೇಶಕ್ಕೆ ಆರೋಗ್ಯವನ್ನು ದಯಪಾಲಿಸಿರುವ ನೀತಿವಂತನಾದ ದೇವರು ಎಂಬುದಾಗಿ ಆತನು ಇಸ್ರಾಯೇಲರ ದೇವರಾದ ಯೆಹೋವನನ್ನು ಹಾಡಿ ಹೊಗಳಿದಷ್ಟೇ ಅಲ್ಲದೆ ತನ್ನ ಪಾಪವನ್ನು ಒಪ್ಪಿಕೊಂಡಿದ್ದ. ಅದನ್ನೇ ನಾನು ಇವತ್ತು ನಿಮ್ಮ ಸಮ್ಮುಖದಲ್ಲಿ ತರ್ತಾ ಇದ್ದೇನೆ. ಅಂದರೆ ಏನಂದರೆ, ಇಸ್ರಾಯೇಲರ ದೇವರು ತನ್ನ ಪ್ರಜೆಗಳ ಪ್ರಾರ್ಥನೆ ಎಷ್ಟು ಮಾತ್ರಕ್ಕೂ ತಿರಸ್ಕರಿಸುವುದಿಲ್ಲ ಅನ್ನತಕ್ಕಂಥ ನೀತಿ ಯಾರಿಗೆ ಅರ್ಥ ಆಯ್ತು ಅಂದರೆ, ಪರವಾಗಿ ಅರ್ಥ ಆಯಿತು. ಅದೇ ರೀತಿಯಲ್ಲಿ
ತಿಮೋತಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಭಾಳ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಏನು ತಿಳ್ಕೊಂಡು, ನೀವು ನಂಬಿಕಸ್ಥರಾಗಿಲ್ಲದೇ ಇದ್ದರೂ ಆತನು ನಂಬಿಕಸ್ಥನಾಗಿರುವನು, ಆತನು ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಏನನ್ನೂ ಮಾಡಲಾರನು ಎಂಬುದಾಗಿ ಆ ವಚನವನ್ನು ನಾವು ನೋಡಿಕೊಳ್ಳೋಣ. ಎಷ್ಟು ಸುಂದರವಾಗಿದೆ ಆ ಮಾತು. ಯಾಕಂದರೆ ಭಾಳ ಅದ್ಭುತವಾಗಿ ಲೇಖನೆಯಲ್ಲಿ ನಾವು ನೋಡ್ತೇವೆ. ಎರಡನೇ ತಿಮೋತಿ 2ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ನೋಡ್ತೇವೆ, ನೀತಿವಂತನು ಅಂದರೆ ಎಷ್ಟು ಚೆನ್ನಾಗಿದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತೇಳಿ 4 ಆವರ್ತಿ. 2ನೇ ತಿಮೋತಿ 2ನೇ ಅಧ್ಯಾಯ 3ನೇ ವಚನ 13ನೇ ವಚನ, ನಾವು ನಂಬಿಕ ದ್ರೋಹಿಗಳಾಗಿದ್ದರೂ ಆತನು ನಂಬಿಕಸ್ಥನೇ ಆಗಿರುವನು, ಆತನು ತನ್ನನ್ನು ತಾನೇ ಅಳ್ಳಗಳಿಲಿಕ್ಕೆ ಆಗುವುದಿಲ್ಲ, ತನ್ನ ಸ್ವಭಾವಕ್ಕೆ ವಿರೋಧವಾಗಿ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ ಅನ್ನತಕ್ಕಂಥ ಸತ್ಯ ಪರವರ್ಸನಿಗೆ ಅರ್ಥ ಆಯಿತು. ಅದಕ್ಕೆ ಪರವರ್ಸನ ಹೇಳ್ತಾನೆ, ನಾನು ಪಾಪಿ, ನಾನು ನಂಬಿಕ ದ್ರೋಹಿ, ಆದರೆ ನಿಮ್ಮ ದೇವರು ನೀತಿವಂತನು, ನಂಬಿಕಸ್ಥನು, ಪ್ರಾಮಾಣಿಕನು, ವಚನ ತಪ್ಪದವನು. ತನ್ನ ಪ್ರಜೆಗಳಿಗೆ ಪ್ರಾರ್ಥನೆಯನ್ನು ಕೇಳಿ, ನಾನು ನಂಬಿಕ ದ್ರೋಹಿ ಆಗಿದ್ರೂ ಕೂಡ ನಿಮ್ಮ ದೇವರಾದ ಕರ್ತನು ನನ್ನ ದೇಶವನ್ನು ರಕ್ಷಿಸುವುದಕ್ಕಾಗಿ ನೀವು ಮಾಡುವ ಪ್ರಾರ್ಥನೆ ನನ್ನ ದೇಶವನ್ನು, ನನ್ನ ರಾಷ್ಟ್ರವನ್ನು ಕಾಪಾಡಿ ನನ್ನ ದೇಶವನ್ನು ರಕ್ಷಿಸಿರುವ ದೇವರು ನೀತಿವಂತನು ಎಂಬುದಾಗಿ ಯಾಕೆ ಹೇಳಿದನೆಂದರೆ, ನಾನು ನಂಬಿಕ ದ್ರೋಹಿ ಆಗಿದ್ರು ನಿನ್ನ ದೇವರಾದ ಅರಸನು ತನ್ನ ನ್ಯಾಯ ಪ್ರಮಾಣಗೆ, ತನ್ನ ಮಾತಿಗೆ, ತನ್ನ ನೀತಿಗೆ ವಿರೋಧವಾಗಿ ಎಷ್ಟು ಮಾತ್ರಕ್ಕೂ ಮಾಡಲಿಕ್ಕಾಗುವುದಿಲ್ಲ. ನಾನು ನಂಬಿಕ ದ್ರೋಹಿ ಆಗಿದ್ರು ಆತನು ನಂಬಿಕಸ್ಥನಾಗೇ ಇದ್ದಾನೆ ಅನ್ನತಕ್ಕಂಥ ಸತ್ಯವು ಅಲ್ಲಿ ಫರೋ ಅರಸನು ಇಸ್ರಾಯೇಲರ ದೇವರಾಗಿದ್ದ ಯೆಹೋವನನ್ನು ಹಾಡಿ ಹೊಗಳುತ್ತಾ ಇದ್ದಾನೆ. ಹೌದು ದೇವರ ಮಕ್ಕಳೇ, ಇವತ್ತು ಕೂಡ ಫರೋ ಅರಸನ ವಿನಂತಿ ದೇವ ಜನರಾಗಿರ್ತಕ್ಕಂಥ ಮೋಸೆ ಕೇಳಿಕೊಂಡು ಸರ್ವಶಕ್ತನಾದ ದೇವರ ಹತ್ರ ಪ್ರಾರ್ಥನೆ ಮಾಡಿದ ಕೂಡಲೇ ಆ ಸರ್ವಶಕ್ತನಾದ ದೇವರು ಫರೋ ಅರಸನ ಮೇಲೆ, ಅವರ ಜನಾಂಗದ ಮೇಲೆ, ಅವರ ದೇಶದ ಮೇಲೆ ಬಂದಿರತಕ್ಕಂಥ ಉಪದ್ರವಗಳು ಎಲ್ಲದರ ಮೇಲೆ ಉಪಶಮನ, ಬಿಡುಗಡೆ, ರಕ್ಷಣೆ ಕೊಡ್ತಾ ಬಂದಿರತಕ್ಕಂಥ ಆ ದೇವರನ್ನ ನಾವು ಆರಾಧಿಸ್ತಾ ಇದ್ದೇವೆ. ಇವತ್ತು ನೀವು ಪ್ರಾರ್ಥನೆ, ದೇವಜನರೇ ನೀವು ಪ್ರಾರ್ಥನೆ ಮಾಡದಿದ್ರೆ ಇವತ್ತು ದೇವರು ನಮ್ಮ ಈ ದೇಶವನ್ನು ಕಾಯ್ದು ಕಾಪಾಡತಕ್ಕಂಥ ಸಾಮರ್ಥ್ಯ ನಿಮ್ಮ ಪ್ರಾರ್ಥನೆಯಿಂದ ಉಂಟಾಗ್ತದೆ ಎಂಬುದಾಗಿ ನಾವು ತಿಳಿದಿರ್ತೇವೆ. ಅರ್ಥ ಆಯ್ತಾ? ದೇವಜನರು ಪ್ರಾರ್ಥನೆ ಮಾಡೋದ್ರಿಂದ ದುಷ್ಟ ಅರಸನ ರಾಜ್ಯವು ಬಿಡುಗಡೆ ಹೊಂದಿತ್ತು, ಗುಣಮುಖರಾದರು, ಉಪಶಮನ ಹೊಂದಿದ್ರು, ರಕ್ಷಣೆ ಹೊಂದಿದ್ರು ಅನ್ನತಕ್ಕಂಥದ್ದನ್ನು 10 ಉಪದ್ರವಗಳಲ್ಲಿ ನಾವು ನೋಡಿದ್ದೇವೆ. ಅದಕ್ಕಾಗಿ ನಾನು ನಿಮ್ಗೆ ಪ್ರಾರ್ಥನೆ ಮಾಡ್ತೇನೆ. ನನ್ನ ಪ್ರಿಯ ಸಹೋದರ ನನ್ನ ಜೊತೆಲಿ ಪ್ರಾರ್ಥನೆ ಏಕೀಭವಿಸಿ. ನಮ್ಮನ್ನು ಹೆಚ್ಚಾಗಿ ಕಾಯ್ದು ಕಾಪಾಡಿ ನಮ್ಮನ್ನು ಪ್ರೀತಿಸಿರುವಂಥ ನಮ್ಮ ತಂದೆಯಾದ ದೇವರೇ, ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ ರಾಜ. ಕರ್ತನೆ, ಅರಸನು ತನ್ನ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡುವುದರಿಂದ ಆತನ ಪಾಪಗಳನ್ನು ಕ್ಷಮಿಸಿ ಕನಿಕರನ್ನು ತೋರಿದೆ ರಾಜ. ಕರ್ತನೆ, ನಮ್ಮ ಮೇಲೆ ಕನಿಕರವನ್ನು ತೋರು ರಾಜ. ಈ ದೇಶದ ಮೇಲೆ ಬಂದಿರತಕ್ಕಂಥ ಪಿಡುಗನ್ನು ಕರ್ತನೆ, ಉಪದ್ರವ ಕರ್ತನೆ, ಕ್ರೈಸ್ತರಾಗಿರ್ತಕ್ಕಂಥ ನಾವೆಲ್ಲರೂ ದೇಶ ವಿದೇಶಗಳಲ್ಲಿ, ಪಟ್ಟಣಗಳಲ್ಲಿ, ಗ್ರಾಮಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದ ರಾಜ್ಯ. ಯೇಸು ನಾಮದಲ್ಲಿ ಕರ್ತನೆ, ನಿನ್ನ ಪ್ರಜೆಗಳ ಪ್ರಾರ್ಥನೆಯನ್ನು ಕೇಳಿ ಖಂಡಿತವಾಗಿ ನಮ್ಮ ದೇಶದಲ್ಲಿ ನೀನು ಆರೋಗ್ಯವನ್ನು ದಯಪಾಲಿಸ್ತಿ ಎಂಬುದಾಗಿ ನಂಬಿಕೆಯಿಂದ ಯೇಸು ನಾಮದಿಂದ ಘೋಷಣೆ ಮಾಡ್ತಾ ಇದ್ದಾನೆ ರಾಜ. ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸಿ ಎಂಬುದಾಗಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಶುಭವು, ಕ್ಷೇಮವು, ಸಮೃದ್ಧಿಯೋ, ಅಭಿವೃದ್ಧಿಯೋ, ಆರೋಗ್ಯವು ಸದಾಕಾಲ ದೇವ ಜನರಿಗೆ ಉಂಟಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಿ ತಂದೆ. ಆಮೀನ್. ದೇವರ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.